ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ಆಪರೇಷನ್ ಅಸ್ಥಿ ಪಂಜರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇವ್. ಧರ್ಮಸ್ಥಳ 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 ಸದ್ಯ ಎಲ್ಲರ ಚಿತ್ತ ಧರ್ಮಸ್ಥಳದತ್ತ ನೆಟ್ಟಿದೆ. ಅನಾಮಿಕ ವ್ಯಕ್ತಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆಗೆ ಆತ 13 ಜಾಗಗಳನ್ನು ತೋರಿಸಿ 100 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ. ಆಮೇಲೆ ನಿನ್ನೆ ಮೊನ್ನೆಯಿಂದಲೂ ಕೂಡ SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 5 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು, ಆದರೆ ಯಾವುದೇ ರೀತಿಯಾದಂಥ ಅವಶೇಷಗಳು ಪತ್ತೆ ಆಗಿರಲಿಲ್ಲ. ಬಟ್ ಇವತ್ತು 6ನೇ ಸ್ಪಾಟಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ 12 ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ ಈ ಒಂದು ಧರ್ಮಸ್ಥಳದ ಸಮಾಧಿ ರಹಸ್ಯಕ್ಕೆ ಒಂದು ರೀತಿಯಾದಂಥ ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಯಾಕಂತಂದ್ರೆ ಆತ ಮಾಡಿರುವಂಥ ಆರೋಪಗಳಿಗೂ ಆತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂಥ ಒಂದಷ್ಟು ಸ್ಫೋಟಕ ಮಾಹಿತಿಗಳಿಗೂ ಇವತ್ತು ಸಿಕ್ಕಿರುವಂಥ ಈ ಅವಶೇಷಗಳು ಮತ್ತಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಧರ್ಮಸ್ಥಳದ ಸಮಾಧಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 3ನೇ ದಿನ 6ನೇ ಪಾಯಿಂಟ್ನಲ್ಲಿ ಅವಶೇಷಗಳು ಪತ್ತೆಯಾಗಿದೆ. ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ನಮಗೆ ಕಾಡ್ತಾ ಇದೆ. ಯಾರ ಮೂಳೆ, ಯಾವಾಗ ಸತ್ತಿದ್ದು, ಏನಾಗಿತ್ತು, ಧರ್ಮಸ್ಥಳ ಸಮಾಧಿ ರಹಸ್ಯ ಬಯಲಾಗುತ್ತಾ? ಹಾಗಾದ್ರೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರೋದು ಪುರುಷನ ಮೂಳೆಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ದೂರುದಾರ ಗುರುತಿಸಿದ್ದಂತ ಸ್ಥಳದಲ್ಲೇನೆ, ಅದೇ ಸ್ಪಾಟ್ನಲ್ಲೇ ಅಸ್ಥಿ ಪಂಜರ ಸಿಕ್ಕಿದೆ. ಆ ಜಾಗವನ್ನ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ. ಮತ್ತೊಂದು ಕಡೆ ಆ ಒಂದು ಗುಂಡಿ ಏನಿದೆ, ಈಗ SIT ಅಧಿಕಾರಿಗಳು ನಡೆಸಿದಂತ ಉತ್ಖನನ ಕಾರ್ಯದ ಗುಂಡಿ, ಯಾವುದೇ ರೀತಿಯಾದಂಥ ಮಳೆ ನೀರು ಬೀಳಬಾರ್ದು, ಸಾಕ್ಷಿ ನಾಶ ಆಗಬಾರ್ದು. ಅದರ ಜೊತೆಗೆ ಸಿಕ್ಕಿರುವಂತಹ ಅವಶೇಷಗಳನ್ನ ಕ್ಲೀನ್ ಆಗಿ, ಸೇಫ್ ಆಗಿ ಪ್ಲಾಸ್ಟಿಕ್ ಬಾಕ್ಸು, ಪ್ಲಾಸ್ಟಿಕ್ ಕವರ್ನಲ್ಲಿ ಸೀಲ್ ಮಾಡಿಕೊಂಡು FSL ಟೀಮ್ ಅದನ್ನ ತೆಗೆದುಕೊಂಡು ಹೋಗಿದೆ. ಆ ಒಂದು ಟೆಸ್ಟ್ಗಳಲ್ಲಿ ಗೊತ್ತಾಗುತ್ತೆ ಹೆಣ್ಣ ಗಂಡ, ಯಾವ ಏಜ್ ಗ್ರೂಪು, ಅದರ ಜೊತೆಗೆ ಯಾವ ಕಾರಣಕ್ಕಾಗಿ, ಅಂದರೆ ಎಷ್ಟು ವರ್ಷಗಳ ಹಳೆ ಅಸ್ಥಿಪಂಜರ ಅದು, ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದರ ಜೊತೆಗೆ ಯಾರು ಮೂಳೆ ಇರ್ಬೋದು, ಯಾವಾಗ ಸತ್ತಿರ್ತಾರೆ, ಏನಾಗಿರುತ್ತೆ, ಆಮೇಲೆ ಏನಾದರೂ ಹಲ್ಲೆಗಿಲ್ಲೆ ನಡೆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಕೊಲೆ ಆಗಿದೆಯಾ, ಮರ್ಡರ್ ಆಗಿದೆಯಾ, ಆಮೇಲೆ ಅಸ್ಥಿ ಪಂಜರದಲ್ಲಿ ಏನಾದರೂ ಕ್ರ್ಯಾಕ್ಗಳಿದೆಯಾ, ಈ ಥರದ್ದೆಲ್ಲ ಒಂದಷ್ಟು ಆಯಾಮದಲ್ಲೂ ಕೂಡ ಟೆಸ್ಟಿಂಗ್ ಮಾಡುವಂಥ ಕೆಲಸಗಳಾಗತ್ತೆ. ಸದ್ಯ ಈಗ 6ನೇ ಪಾಯಿಂಟ್ ಏನಿದೆ, ಅಲ್ಲಿ ಸಿಕ್ಕಿರುವಂಥ ಅವಶೇಷಗಳು ಅನಾಮಿಕ ದೂರುದಾರನ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಸಹಜವಾಗಿ ಈಗ ನಿನ್ನೆ 5 ಜಾಗ ಆಗಿತ್ತು, ಇವತ್ತು 6ನೇ ಜಾಗ ಫಿನಿಶ್ ಆಗಿದೆ. ಬಹುಶಃ ನಾಳೆ 7ನೇ ಜಾಗ, ಅಲ್ಲೂ ಕೂಡ ಉತ್ಖನನ ಕಾರ್ಯ ಶುರುವಾಗುತ್ತೆ. ಅಲ್ಲಿ ಏನು ಸಿಗ್ಬೋದು, ಅಲ್ಲೇನಾದರೂ ಮತ್ತೆ ಇದೇ ಥರದ ಅಸ್ಥಿಪಂಜರಗಳು ಸಿಗುತ್ತಾ, ಸಿಗಲ್ವಾ, ಏನಾಗುತ್ತೆ? ಯಾಕಂತಂದರೆ 5 ಸ್ಪಾಟಲ್ಲಿ ಏನೂ ಸಿಕ್ಕಿರಲಿಲ್ಲ. ಬಟ್ ಇವತ್ತಾದಂಥ ಮೇಜರ್ ಡೆವಲಪ್ಮೆಂಟ್ ಇದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತಿಯೊಂದು ವಿಚಾರ ಕೂಡ ನಾವು ಬೆಳಗ್ಲಿಂದಲೂ ನಿರಂತರವಾಗಿ ನೋಡ್ತಾ ಇದ್ದೀವಿ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ. ಆಮೇಲೆ ಈಗ ಇಲ್ಲಿ ಅವಶೇಷಗಳ ಪತ್ತೆ ಆಗಿದೆ, ಅದನ್ನು ಪತ್ತೆ ಹಚ್ಚುವಂಥದ್ದು, ಆ ಮರಣದ ರಹಸ್ಯವನ್ನು ಭೇದಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ ಟಾಸ್ಕು SIT ಅಧಿಕಾರಿಗಳಿಗೆ. ಆ ಜಾಗದಿಂದ ಈಗ ಯಾವ ಜಾಗದಲ್ಲಿ ಮುಂಬರುವಂಥ ದಿನಗಳಲ್ಲಿ ಮತ್ತೇನಾದರೂ ಶೋಧ ಮಾಡಬೇಕು ಅಂತಂದರೆ ಅಲ್ಲಿ ಈಗ GPS ಸೆಟ್ ಮಾಡುವಂಥ ಕೆಲಸ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ಈಗ SITಯ ಮುಖ್ಯಸ್ಥರಿಗೆ ರವಾನೆ ಮಾಡುವಂಥ ಕೆಲಸ ಕೂಡ ಆಗಿದೆ. ಇನ್ನು ಸಾವಿನ ರಹಸ್ಯವನ್ನ ಭೇದಿಸಲು SIT ಮುಂದಾಗಲಿದೆ. ಧರ್ಮಸ್ಥಳದ ಕಾಡಲ್ಲಿ ಸಿಕ್ಕ ಅವಶೇಷ ಯಾರದ್ದು? ಹಾಗಾದ್ರೆ ಆ ಮೂಳೆ ಯಾರ್ದು, ಯಾವಾಗ ಸತ್ತಿದ್ರು, ಏನಾಗಿತ್ತು, ಅಸಹಜ ಸಾವು, ಸಹಜವಾಗಿ ಮೃತಪಟ್ಟಿರೋದು, ಆತ್ಮಹತ್ಯೆನ, ಕೊಲೆನ? FSL ಮತ್ತು ಆಧುನಿಕ ತನಿಖಾ ತಂತ್ರಗಳೇ ನಿರ್ಣಾಯಕ ಪಾತ್ರ ವಹಿಸುತ್ತೆ. ವಿಧಿವಿಜ್ಞಾನ ತಜ್ಞರಿಂದ ಮೂಳೆ ಅವಶೇಷ DNA ವಿಶ್ಲೇಷಣೆಯೊಂದಿಗೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಸದ್ಯ ಈ ಸಾವಿನ ರಹಸ್ಯವನ್ನು ಭೇದಿಸೋದು ಒಂದು ದೊಡ್ಡ ಟಾಸ್ಕ್. ಅನೇಕ ಕೇಸ್ಗಳಲ್ಲಿ
ಸಾಕ್ಷಿಗಳಿದ್ರೂ ಕೂಡ ತನಿಖಾ ಹಂತದಲ್ಲಿ ವಿಳಂಬ ಆಗಿರೋದು ನೋಡಿದ್ದೀವಿ, ಬೇಕಾದಷ್ಟು ಉದಾಹರಣೆಗಳಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿ ಒಂದು ರೀತಿ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಇದು ಅಧಿಕಾರಿಗಳಿಗೆ. ಬೆಳ್ತಂಗಡಿ ಧರ್ಮಸ್ಥಳ ವ್ಯಾಪ್ತಿ ಸೇರಿದಂತೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಿಂದಲೂ ಕೂಡ ಧರ್ಮಸ್ಥಳಕ್ಕೆ ಅನೇಕ ಮಂದಿ ಬರ್ತಾರೆ. ಯಾವಾಗ ನಡೆದಿರುತ್ತೆ, ಹೇಗೆ ನಡೆದಿರುತ್ತೆ, ಅದರ ಜೊತೆಗೆ ದೂರುದಾರ ಕೊಟ್ಟಿರುವಂಥ ಒಂದಷ್ಟು ಮಾಹಿತಿ ಏನಿದೆ, ಆತ ಮಾಡ್ತಾ ಇರುವಂಥ ಆರೋಪಗಳಿಗೆ ಅದೆಲ್ಲವನ್ನು ಕೂಡ ಎಲ್ಲ ಡಾಟ್ಗಳು ಕನೆಕ್ಟ್ ಆಗಬೇಕು. ಆ ಸಂದರ್ಭದಲ್ಲಿ ಇಂಥ ವಯಸ್ಸಿನ ವ್ಯಕ್ತಿ ಯಾರಾದರೂ ಮಿಸ್ಸಿಂಗ್ ಆಗಿದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ ಫೈಲ್ ಆಗಿದ್ರೆ ಅದೆಲ್ಲವನ್ನೂ ಕೂಡ ಇಲ್ಲಿ ಅಧಿಕಾರಿಗಳು ಒಂದಕ್ಕೊಂದು ಟ್ಯಾಲಿ ಮಾಡಿ ನೋಡ್ತಾರೆ. ಆಗ ಆತ ಹೇಳ್ತಾ ಇರುವಂಥದ್ದು ಸತ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಎಸ್, ಧರ್ಮಸ್ಥಳದಲ್ಲಿ ಇವತ್ತು ಏನು ಬೆಳವಣಿಗೆ ಆಗಿದೆ ಅಂತ ನಾವು ಗಮನಿಸ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆ ಗೆಸ್ಟ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಡಾಕ್ಟರ್ ವಾಸುದೇವರಾವ್ ಕಶ್ಯಪ್ ಅವರು, ಕಾನೂನು ವಿಶ್ಲೇಷಕರು, ನನ್ನ ಜೊತೆ ಕಾರ್ಯಕ್ರಮದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ಸರ್, ಆರಂಭದಲ್ಲಿ ನಾನು ಇವತ್ತು ಧರ್ಮಸ್ಥಳದಲ್ಲಿ ಕಳೆದ ಇತ್ತೀಚಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ತಾವು ಕೂಡ ಗಮನಿಸ್ತಾ ಇದ್ದೀರಿ. 5 ಜಾಗ ಅಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು, ಏನೂ ಸಿಕ್ಕಿರಲಿಲ್ಲ. ಇವತ್ತು 6ನೇ ಸ್ಪಾಟಲ್ಲಿ ಒಂದಷ್ಟು ಅವಶೇಷಗಳು, 12 ಮೂಳೆಗಳು ಸಿಕ್ಕಿದೆ ಅಂತ. ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್. ಈಗ ಇಡೀ SITಯ ಮೂಲ ಬ್ರಹ್ಮಾಸ್ತ್ರ ಯಾವುದು ಅಂತಂದರೆ FSIL ರಿಪೋರ್ಟ್. ಮಿಕ್ಕಿದ ಯಾವುದು ಗಣನೆಗೆ ಬರೋದೇ ಇಲ್ಲ. ಈಗ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಅದನ್ನು ಏನು SIT ಟೀಮ್ ಅಂತ ಮಾಡಿದ್ರು, ವಿಶೇಷವಾಗಿ ಇದಕ್ಕೋಸ್ಕರ SIT ಟೀಮ್ ಅಂತ ಮಾಡು, ಯಾವುದೋ ಒಂದು ಅಂತಿಮ ತಾರ್ಕಿಕ ಅಂತ್ಯ ಮಾಡಬೇಕು ಅಂತ ಹೇಳಿ ಒಂದನ್ನು SIT ಟೀಮ್ ಮಾಡಿ ಸಮರ್ಥ ಅಧಿಕಾರಿಗಳನ್ನೆಲ್ಲ ಅದಕ್ಕೆ ತಂಡದಲ್ಲಿ ಇಟ್ಬಿಟ್ಟು ಶುರು ಮಾಡಿ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಶ್ನೆ ಕಾಡುತ್ತೆ, ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೊಬ್ಬ ಅನಾಮಧೇಯ ವ್ಯಕ್ತಿ ಸಡನ್ನೇ ಒಂದು ಏನು ಗೋಚರವಾಗಿ ಸಡನ್ನೇ ಎಂಟ್ರಿ ತೊಗೊಂಡು ಸಡನ್ನೇ ಊಹಾಪೋಗಳು ವದಂತಿಗಳ ಜೊತೆಗೆ ಮೈಗೂಡಿಸ್ಕೊಂಡು ಅದನ್ನು ಮೈ ಮೇಲೆ ಎರ್ಕೊಂಡು ಆತ ಏನು ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ಎಲ್ಲ ಇದು ಪ್ರಯೋಗ ಮಾಡೋಕ್ಕೆ ಮುಂಚೆ ಅಥವಾ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮುಂಚೆ ಆತನ ಬಗ್ಗೆ ತರೋ ಡೀಟೇಲ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು. ಅವನು ಯಾರು, ಎಲ್ಲಿಂದ ಬಂದ, ಅವ್ನು ವೇರ್ ಅಬೌಟ್ಸ್ ಏನು. ಕೇವಲ ಆತ ಸೀದಾ ಟೇಷನ್ಗೆ ಹೋಗ್ಬಿಟ್ಟು ಒಂದು ಬುರ್ಡೆ ತಲೆ ಬ್ಯಾಗಲ್ಲಿ ಇಟ್ಕೊಂಡು ನಾನು ಟೇಷನ್ಗೆ ಹೋಗ್ಬಿಟ್ಟು ನಾನು ಇಷ್ಟು ಜನಕ್ಕೆ ಕೂತಾಕಿದ್ದೀನಿ ಅಂತ ಹೇಳಿ ಆತ ಏನು ತಾನು ಕೊಟ್ಟ, ಅದೆಲ್ಲೂ ಲಾಜಿಕಲ್ ಎಂಡ್ ಸಿಗ್ತಾ ಇಲ್ಲ. ತೀರ್ಮಾನ ಕೊಡೋದು ಯಾರು ಅದನ್ನು? ಅವನ ಕೈಲಿ ತಂದಿರೋ ಬುರ್ಡೆನ ಪೊಲೀಸ್ ಅಧಿಕಾರಿ ತೀರ್ಮಾನ ಕೊಡ್ತಾರಾ, ಅಥವಾ ಪೊಲೀಸ್ ತನಿಖಾಧಿಕಾರಿ ತೀರ್ಮಾನ ಕೊಡ್ತಾರಾ, ಅಥವಾ ಸ್ಪೆಷಲಿಸ್ಟ್ಗಳಾಗಿದ್ದಾರಲ್ಲ ನಮ್ಮ ಪೊಲೀಸ್ ಆಫೀಸರ್ಗಳು, ಅವ್ರುಗಳು ತೀರ್ಮಾನ ಕೊಡ್ತಾರಾ? ಇಡೀ ತಂಡದೊಳಗೆ ನಿಮಗೆ ಒಂದು ಸಣ್ಣ ಬರೀ ಖಾಕಿ ಇಲ್ಲ. ಇಲ್ಲಿ ಖಾಕಿ ಕೂಡ ಬರೀ ಇಲ್ಲ. ಅದು ತಹಸೀಲ್ದಾರ್ ಇದ್ದಾರೆ, ಏನು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, FSL ರಿಪೋರ್ಟ್ ಇದ್ದಾರೆ, ವಿಧಿವಿಜ್ಞಾನದ ಹಿನ್ನೆಲೆ ಏನು? ಆ್ಯಕ್ಚುಲಿ ನಾವು ವಿಧಿವಿಜ್ಞಾನದಿಂದ ಏನೋ ನಾವು ಹೈಪ್ ಅಂತ ಓಡ್ತಾ ಇದ್ವಿ. ಹೈಪ್ ಅಂತಂದರೆ ಅದೇನೋ ಮ್ಯಾಜಿಕ್ ಮಿರಾಕಲ್ ಮಾಡುತ್ತೆ ಅಂತ. ವಿಧಿವಿಜ್ಞಾನಕ್ಕೆ ಅದರದ್ದೇ ಆಗ್ತಕ್ಕಂಥ FSLಗೆ ಅದಕ್ಕೆ ಆಗ್ತಕ್ಕಂಥ ಒಂದು ಲಿಮಿಟೇಷನ್ ಬೌಂಡ್ರಿ ಇದೆ. ಆ ಬೌಂಡ್ರಿ ಬಿಟ್ಟು ಹೊರಗೆ ಹೋಗೋಕ್ಕಾಗಲ್ಲ ಅವರು. ಈಗ ಅವನು ಏನು ಹೇಳಿದಾನೆ ಆ್ಯಕ್ಚುಲಿ ಆ ಜಾಗವನ್ನು ಇವ್ರು ನೋಡಿ ಇವ್ರೇನು ಮಾಡ್ತಿದ್ದಾರೆ ಅಂದರೆ ಶೋ ಬೀಟ್ಸ್ ಕೊಡ್ತಾ ಇದ್ದಾರೆ. ಶೋ ಬೀಟ್ಸ್ ಅಂದರೆ ಏನು? ಅವನು ಹೇಳಿದ ತಕ್ಷಣ ಅವನು 1, 2, 3, 4 ಏನೋ ಶವಗಳನ್ನೆಲ್ಲ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾನೆ. ಅಲ್ಲಿ ಬೇರೆಯವರು ಬರೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಈಗ ಒಂದು ಶವನ ತೆಗೆದು ಒಂದು ಜಾಗ ಹಳ್ಳ ತೆಗೆದ್ರು ಅಂದ್ಕೊಳ್ಳಿ, ಏನು ಸಿಗಲಿಲ್ಲ. ಹಾಗಾದರೆ ಅವ್ನು ಊತಿದ್ದು ಮೊದಲನೇ ಸಲ ಶುರು ಆಗಬೇಕದು, ಆ ಸಂಶಯದ ಭೂತ ಶುರು ಆಗಲಿಲ್ಲ. ಸೆಕೆಂಡು, ಥರ್ಡು, ಫೋರ್ತು ಅಂದರೆ ಇವರು ಅಲ್ಟಿಮೇಟಮ್ ಏನು ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ಅವನು ನಿಜವಾಗ್ಲೂ ಅವನು ಹುತಾಕೆ ಆಗಿದ್ದರೆ ಅಥವಾ ಆತ ಇನ್ವಾಲ್ವ್ಮೆಂಟ್ರಿ ಆಗಿದ್ದರೆ ಒಬ್ಬನೇನಾ, ಈಸ್ ಓನ್ಲಿ ಅಲೋನ್, ಅಥವಾ ಅವನ ಜೊತೆ ಓಕೆ ಇದು ಸುಮಾರು 2006, 7, 8, 9 ಬಂದಿರತಕ್ಕಂಥದ್ದು ಇದು 15ಕ್ಕೆ ಒಂದು ಥರ ಒಂದು ಅಂತಿಮ ಘಟ್ಟಕ್ಕೆ ಬಂತು. ಅಲ್ಲಿ ಯಾವುದೋ ಒಂದು ಹೆಣ್ಮಗು ಇದೊಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಮೇಲೆ ಅದು ಭೂತಾಕಾರವಾಗಿದ್ದು ಏನು ಧರ್ಮ ವರ್ಸಸ್ ಪ್ಲಾಂಟೆಡ್ ಪ್ರೋಗ್ರಾಮ್ ಥರ ಆಯಿತು. ಧರ್ಮ ವರ್ಸಸ್ ಪ್ಲಾಂಟೆಡ್ ಪ್ರೋಗ್ರಾಮ್ ಅಂತ ಬಂದಾಗ ಏನಾಯಿತು, ಇವ್ರ ಮೂಲ ಉದ್ದೇಶಗಳು ಇವ್ರು ಏನು ಹೋರಾಟ ಏನು ಜಸ್ಟಿಸ್ ಫಾರ್ ಸೋನ್ಸೋ ಅಂತ ಹೋರಾಟ ಮಾಡ್ತಿದ್ದಲ್ಲ, ಅವರು ಮೂಲ ಗುರಿ ಇರೋದು ಜಸ್ಟಿಸ್ ಫಾರ್ X and Y ಅಲ್ಲ.
ಏನೋ ದೇ ಫೋಕಸಿಂಗ್ ಓನ್ಲಿ ಅನ್ನೋದು ಧರ್ಮಸ್ಥಳದ ಪೀಠವನ್ನು ಫೋಕಸ್ ಮಾಡ್ತಿದ್ದಾರೆ ಹೊರತು ಎಲ್ಲ ಸರಿ. ಹಾಗಾದರೆ ನೀವು ಸಿ ಇದು ಸಿಂಪಲ್ ಸರ್, ಕಾನೂನಿನ ಕಕ್ಷೆ, ಕಾನೂನಿನ ಬೌಂಡ್ರಿ ಸರ್ಕಲ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ ಆಯ್ತು, ಎಲ್ಲೋ ಒಂದು ಕಡೆ ಒಂದು ಆ ಕಾಲಘಟ್ಟದಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಪೊಲೀಸ್ ಘಟಕ ಸರಿ ಇರಲಿಲ್ಲ ಅಂತನೋ ಅಥವಾ ವಿಧಿವಿಜ್ಞಾನ ನೀತಿಗಳು ಸರಿ ಇರಲಿಲ್ಲ ಅಂತನೋ ಇಟ್ಕೋಣ. ಯಾಕಂದರೆ ಅದು ವಿಧಿವಿಜ್ಞಾನ ಶುರುವಾಗಿದ್ದು ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿ 1964 64 ಶುರು ಆಯಿತು. 67 ಒಂದು ಅಪ್ಡೇಟ್ ಆಯಿತು. ಈಗ ಮೊದಲು ಏನಾಗ್ತಿತ್ತು, ಏನಾದರೂ ನಮ್ಮ ಕರ್ನಾಟಕದಲ್ಲಿ ಕ್ರೈಮ್ ಆದರೆ FSL ರಿಪೋರ್ಟ್ ತಿಂಗಳ ಗಂಟೆ ಕಾಯಬೇಕಾಗಿತ್ತು. ಹೌದು, ಚೆನ್ನೈಗೆ ಹೋಗು, ಹೈದರಾಬಾದ್ಗೆ ಹೋಗು, ಡೆಲ್ಲಿಗೆ ಹೋಗು, ಬೆಂಗಳೂರಿಗೆ ಹೋಗು ಅಂತ. ಈಗ ನಮ್ಮದೇ ಒಂದು ಸೈಬರ್ FSL ರಿಪೋರ್ಟ್, ಕ್ರೈಮ್ ಸೈಬರ್ ಒಂದು ವಿಧಿವಿಜ್ಞಾನ ಒಂದು ತಂದೆ ಅಂತ ಮಾಡ್ಕೊಂಡಿದ್ದಾರೆ. ಇದರೊಳಗೆ ಇರತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಅವರ ರಿಸಲ್ಟ್ ಓರಿಯೆಂಟೇಷನ್ ಎಷ್ಟು? ಈಗ ಬರೀ ಇಲ್ಲಿ ಕೆಸ್ಟ್ನ ಅಂದರೆ ಬರೀ ಇಲ್ಲಿ ಏನಂತಂದರೆ ನಾನು ಕೇಳೋದು ಇಷ್ಟೇ, ನಾನು ಯಾರೂ ಡೌಟ್ ಮಾಡ್ತಿಲ್ಲ, ಯಾರನ್ನೂ ಕೂಡ ಅನುಮಾನಾಸ್ಪದವಾಗಿ ಯಾರನ್ನೂ ಹೀಯಾಳಿಸ್ತಿಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಇನ್ವೆಸ್ಟಿಗೇಷನ್ ರೇಟಿನ ಒಂದು ಆ ಪ್ರಕರಣದ ತೀವ್ರತೆ ಮತ್ತು ವಿನ್ನಿಂಗ್ಸ್ ರೇಟ್ ಎಷ್ಟಿದೆ? ಈಗ ಬರೀ ಸೌಜನ್ಯ ಕೇಸಲ್ಲಿ ಮಾತ್ರ ಸಮಸ್ಯೆನಾ ಅಥವಾ ನೂರಾರು ಹೆಣ್ಣಿಗೆ ಊತಿದೆ ಅಂತಾರ? ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಒಂದು ಕೊಲೆಗಳು, ಅಪಘಾತಗಳು ಏನೂ ಆಗೇ ಇಲ್ವಾ? FSL ರಿಪೋರ್ಟಿಂದ ಎಷ್ಟು ಮಟ್ಟ ಜನಕ್ಕೆ ಶಿಕ್ಷೆ ಸಿಕ್ಕಿದೆ, ಎಷ್ಟು ಜನಕ್ಕೆ ಅದರಿಂದ ಜಸ್ಟಿಸ್ ಸಿಕ್ಕಿದೆ ಅದು ಹೇಳಿ, ಕೌಂಟ್ ಆಗತ್ತದು. ಹೌದು, ಇಲ್ಲಿ ಯಾರನ್ನ ಮೆಚ್ಚಿಸೋಕ್ಕೋಸ್ಕರ, ಯಾರನ್ನು ತುಷ್ಟೀಕರಣ ಮಾಡೋಕ್ಕೋಸ್ಕರ ಈ ಒಂದು ಹಬ್ಬನ್ನು ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ನಾವು ಏನಾದ್ರು ಫೈಟ್ ಮಾಡಬೇಕು, ದೇರ್ ಇಸ್ ಎ ಜುಡಿಷರಿ ಲಿಮಿಟೇಷನ್ನು. ಕಾನೂನು ಏನು ಹೇಳುತ್ತೆ, ತನಿಖಾಧಿಕಾರಿ ಪವರ್ ಇದೆ. ಕಳೆದ ಬಾರಿ ಏನು ನಡೀತು 2014 ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ಗಳು CBI ಕೂಡ ಬಂದು ಫೈಲ್ಯೂರ್ ಆಗಿ ಹೋಯಿತು. CBI ದೇವರೇನಲ್ಲ, CBI ಅವ್ರೇನು ಆಕಾಶದಿಂದ ಇಲ್ಲಿ ಬಂದರು, ಅವರು ಮನುಷ್ಯಗಳೇ ಬಂದರು, ಇನ್ವೆಸ್ಟಿಗೇಷನ್ ಮಾಡಿದ್ರು, ಏನೂ ಸಿಕ್ಕಿಲ್ಲ ಅಂತ ಹೋದರು. ಯಾವನೊಬ್ಬ ಒಳಗಡೆ ಇರತಕ್ಕಂಥ ಆರೋಪಿನ ನಿರಪರಾಧಿಂತ ಬಿಡುಗಡೆ ಮಾಡಿ ಹೊರಟೋದ್ರು. ಒಂದು ಸೆಕೆಂಡ್ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಸವರಾಜ್, ಈಗ 6ನೇ ಪಾಯಿಂಟಲ್ಲಿ 12 ಮೂಳೆಗಳು ಸಿಕ್ಕಿದೆ ಅಂತೇಳಿ ಗೊತ್ತಾಗಿದೆ. 7ನೇ ಸ್ಪಾಟು ಕೆಲ ಹೊತ್ತಲ್ಲೇ ಶುರು ಆಗಬೇಕಿತ್ತು, ಬಟ್ ಸಂಜೆ ಆದಂಥ ಕಾರಣಕ್ಕಾಗಿ ನಾಳೆಗೆ 7ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಶುರುವಾಗುತ್ತೆ. ಈ ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ ಬಸವರಾಜ್? ಸದ್ಯಕ್ಕೆ 6ನೇ ಸ್ಪಾಟ್ ಏನಿದೆ, 6ನೇ ಸ್ಪಾಟ್ ನಲ್ಲಿ ಏನು ಅವಶೇಷಗಳು ಸಿಕ್ಕಿರುವಂತದ್ದು ಸರಿಸುಮಾರು 12ಕ್ಕೂ ಅಧಿಕ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಮೂಳೆಗಳು ಮತ್ತೆ ಸೆರೆಬುರುಡೆಗೆ ಸಂಬಂಧಪಟ್ಟಂತೆ 2 ಮೂಳೆಗಳು ಸಿಕ್ಕಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ SIT ಅಧಿಕಾರಿಗಳ ಮೂಲಕದಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತೇ 7 ಮತ್ತು 8 ಅಗಿಬೇಕಾಗಿತ್ತು SIT ಅಧಿಕಾರಿಗಳು. ಯಾಕಂದ್ರೆ 6ರಲ್ಲೇ ಸಾಕಷ್ಟು ರೀತಿಯಾದಂತಹ ಸಾಕ್ಷಿಗಳು ಸಿಗುವಂತಾಗಿ 7ರ ಇವತ್ತು SIT ಅಧಿಕಾರಿಗಳು ಹೋಗ್ಲಿಲ್ಲ. ಯಾಕಂದ್ರೆ ಸಂಜೆ ಸರಿಸುಮಾರು ಒಂದು 4:30-5 ಗಂಟೆವರೆಗೂ ಅಲ್ಲೇ ಪತ್ತೆ ಕಾರ್ಯಾಚರಣೆ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿನ ಸಾಕ್ಷಿಗಳನ್ನ, ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು ಮತ್ತು FSL ಅಧಿಕಾರಿಗಳು ಮತ್ತು ವೈದ್ಯರ ನೇತೃತ್ವದಲ್ಲಿ ಸ್ಥಳಮಾಜರಣ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಹಾಗಾಗಿ ಸಮಯದ ಅಭಾವದಿಂದಾಗಿ ನಾಳೆ ದಿವಸ ಏನು 7 ಮತ್ತು 8 ಏನಿದೆ, ಈ 2 ಸ್ಥಳಗಳನ್ನ ನಾಳೆ ಬೆಳಗ್ಗೆ SIT ಅಧಿಕಾರಿಗಳು ಅಗಿಯುವ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಮಾಜರನ್ನ ನಡೆಸಿ ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಸಾಕಷ್ಟು ರೀತಿಯಾದಂತಹ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಮಳೆ ನೀರು ಆ ಗುಂಡಿಯಲ್ಲಿ ನಿಂತ್ಕೋಬಾರ್ದು ಅನ್ನುವಂತ ದೃಷ್ಟಿಯಿಂದಾಗಿ ಅದರ ಮೇಲೆ ಏನು ಈಗಾಗಲೇ ತಗಡುಗಳನ್ನ ಹಾಕಿ ಮುಚ್ಚಿರುವಂತಹದ್ದು ಮತ್ತು ಅಲ್ಲಿ ಸೂಕ್ತವಾದಂತಹ ಭದ್ರತೆಗಳು ಮತ್ತು ಆ ಸ್ಥಳವನ್ನ ಸೀಲ್ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ವಸುದೇವ್ ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಇದು ಸಣ್ಣ ಪುಟ್ಟ ಆರೋಪ ಅಂತೂ ಅಲ್ವೇ ಅಲ್ಲ. ಆತನಿಗೂ ಕೂಡ ಅರಿವಿರಬೇಕಲ್ವ. ಸಪೋಸ್ ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಥವಾ ನಾನೇನೋ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ, ಕಾನೂನು ವಿಶ್ಲೇಷಕರಾಗಿ ನೀವು ಅದನ್ನು ಹೇಗೆ ನೋಡ್ತೀರಿ ಅಂತ? ಈಗ ಒಬ್ಬ ವ್ಯಕ್ತಿ ಬಂದು ಆ ಥರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಅದು? ಸರ್, ಈಗ ನಾವು ಒಂದು ದಿಸ್ ಇಸ್ ಕಾಲ್ಡ್ ನಥಿಂಗ್ ಬಟ್ ಹೈಪಿಂಗ್. ಇಡೀ ಪ್ರೋಗ್ರಾಮ್ ಇದೆಯಲ್ಲ, ಹೈಪಿಂಗ್ ಪ್ರೋಗ್ರಾಮ್ ಇದೆ. SIT ಈಸ್ ಎ ಜುಡಿಷಿಯರಿ ಪವರ್. ಹೌದು, ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ರೆಡಿಯಾಗಿರ್ತಕ್ಕಂಥ ಇಟ್ ಈಸ್ ಜುಡಿಷಿಯರಿ ಪವರ್ ಅಂತ ಅರ್ಥ ಮಾಡ್ಕೊಳ್ಳೋದು. ಜುಡಿಷಿಯರಿ ಪವರ್ ಒಳಗೆ ಏನಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅವರು ಆ ಹೋಲ್ಡ್ ಸಿಗಲಿಲ್ಲ, ಎಲ್ಲೋ ಒಂದು ಕಡೆ ಅದು ಹಿಡ್ತಿಗೆ ಬರಲಿಲ್ಲ, ಇಡೀ ಪ್ರಕರಣ ಹಿಡ್ತಿಗೆ ಬರಲಿಲ್ಲ ಅಂಥೇಳಿ, ಅಂದರೆ ಪೊಲೀಸ್ ಅಧಿಕಾರ ಮೇಲೆ ನಂಬಿಕೆ ಇಲ್ಲ ಅಂಥೇಳಿ, ಅಥವಾ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ, ಅಥವಾ ಪೊಲೀಸಿನ ಇದು ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ ಅಂಥೇಳಿ ಒಂದು SIT ಅಂತ ಮಾಡಿದ್ರು. SIT ಅಂತ ಮಾಡಿದ್ಮೇಲೆ ಅಲ್ಲಿ ಭಾಳ ವಿಷಯಗಳು ನನಗೆ ಗೊತ್ತಿರೋ ಮಟ್ಟಿಗೆ, ಕಾನೂನಿನ ಕಮ್ಯುನಿಟಿಲಿ ಇರೋ ಕಾರಣ, ತಜ್ಞಾಗಿರೋ ಕಾರಣ, ಒಂದು ಕ್ರೈಮ್ ಅಂತ ಒಂದು ನ್ಯಾಷನಲ್ ಮಟ್ಟದ, ರಾಜ್ಯ ಮಟ್ಟದಲ್ಲಿ ಅದು ಸಂಚಲನ ಮೂಡಿರತಕ್ಕಂಥ ಒಂದು ಕ್ರೈಮ್ ಇದ್ದಾಗ
ಆ ಕ್ರೈಮಿಗೆ ಆ ಕ್ರೈಮಿಗೆ ಒಂದು ಥರದಲ್ಲಿ ಒಂದು ಬಿಗಿ ಇರಬೇಕಾಗಿತ್ತು. ಅಲ್ಲಿ ನೋಡಿ, ಆ ಇಡೀ ಪ್ರಕರಣದೊಳಗೆ ಯಾರು ಬರ್ತಾರೆ ಫೋಟೋಗ್ರಫಿ ತೊಗೊಳ್ತಾರೆ. ಒಂದು ಹಳ್ಳ ತೆಗೆದ್ರು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಲು. ಹಳ್ಳ ತೆಗೆದು ಇನ್ನೊಂದು ಯಾವುದೋ ಒಂದು ಎಲ್ಲ ಗಾಸಿಪ್ ವದಂತಿಗಳ ರೆಕ್ಕೆ ಹಾಡ್ತಾ ಇದೆ ಅಲ್ಲಿ. ತೆಗೆದ್ರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಅವನು ಯಾರು ಪತ್ರಕರ್ತ ಬಂದುಬಿಟ್ಟು ಯಾರೋ ಅಡ್ವೊಕೇಟ್ ಬಂದು ಹೇಳಿದ್ರು, ಈ ಥರ ID ಕಾರ್ಡ್ ಸಿಕ್ತು, ಒಂದು ಏನೋ ಸಿಕ್ತು ಅಂತ ಹೇಳಿದ್ರು. ID ಕಾರ್ಡ್ ಇಸ್ ಇಟ್ 2014, 2006, 2011 ಯಾವ ಕಾರ್ಡ್ ಅದು? ID ಕಾರ್ಡ್ ಸಿಕ್ತು. ಸುಮ್ಮನೆ ಊಹಾಪೂಹ ಬಿಡೋಂಗಿಲ್ಲ. ನಮ್ಮಲ್ಲಿ ಇದಕ್ಕೆ ಏನು ಹೇಳ್ತೀವಿ, ನಮ್ಮ ಲೀಗಲ್ ಲ್ಯಾಂಗ್ವೇಜಲ್ಲಿ ಫೇಕು ಅಂತೀವಿ ನಾವು. ಸುಮ್ಮನೆ ಹೇಳ್ತಾ ಹೋಗು, ಫೇಕು ಮಾಡ್ತಾ ಹೋಗು ಅಂತ ಹೇಳಿ. ಸಿಕ್ಕಿದ ID ಕಾರ್ಡ್ ಬಂದು ಸಣ್ಣದೊಂದು ಕಾರ್ಡ್ ಸಿಕ್ಕಿದ್ರೆ ಅದ್ರದ್ದು ಲೈಫ್ ಹೇಳ್ಬೋದು ನೀವು. ಬಂದು ಯಾವುದೋ ಒಂದು ಕಾಲದಲ್ಲಿ ಒಂದು ಶಿಲೆ ಸಿಕ್ಕಿದ್ರೆ, ಶಾಸನ ಸಿಕ್ಕಿದ್ರೆ, ಆ ಕಾರ್ಬನ್ ರಿಸರ್ಚ್ ಒಳಗೆ ಅದನ್ನು ಯು ಕ್ಯಾನ್ ಟೆಲ್ ಆ ಏಜ್ ಎಷ್ಟು ಏಜ್ ಆಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಬೇಕಾದಷ್ಟಿದೆ. ನಮ್ಮ ಹಿಮಾಲಯ ಪರ್ವತ ಏಜಿಂಗ್ ಕಾರ್ಬನ್ ಏಜ್ ಎಷ್ಟು, ಹಳೆ ಬೀಡುವಿಗೆ ಕಾರ್ಬನ್ ಏಜ್ ಎಷ್ಟು ಅಂತ ಗೊತ್ತಾಗುತ್ತೆ. FSILನಲ್ಲಿ ಇವಾಗ ಇರೋದು ಪ್ರಕರಣ ಪೂರ್ತಿ ನಿಂತದ್ದು FSIL ಮೇಲೆ. ಮಿಕ್ಕಿದೆಲ್ಲ ಬರೀ ಅದೇನಿದ್ರು ಮಿಕ್ಕಿದೆಲ್ಲ ಭಜಂತ್ರಿಗಳದು ಸುತ್ತಮುತ್ತಿರೋದು. FSIL ಏನು ರಿಪೋರ್ಟ್ ಕೊಡ್ತಾರೆ ಅವರಷ್ಟು. FSIL ಏನು ಮಾಡಬೇಕಾಯ್ತು, ಒಂದು ಅದಕ್ಕೊಂದು ಲೇಯರ್ ತೊಗೋಬೇಕಾಯ್ತು. ಏನು ಆಮೇಲೆ 1, 2, 3 ಅಂಥೇಳಿ ನಾವು ಕೇವಲ ಅದನ್ನು ನ್ಯೂಸ್ ಎರಡು ಥರ. ಒಂದು ತಪ್ಪು ಮಾಹಿತಿ ಕೊಡತಕ್ಕಂಥ ಸುದ್ದಿಗಳು, ಒಂದು ಸುಳ್ಳು ಸುದ್ದಿಗಳು ಹರಡಿಸೋದು. ಎರಡು ಒಂಥರ ಸುಳ್ಳು ಸುದ್ದಿಗಳಿಗೆ ಒಂದು ಪಕ್ಷ ನೀವು ಅನ್ಬೋದು ಸಾರಿ ಅಂತ ಕೇಳೋಕ್ಕೆ ಅವಕಾಶ ಇದೆ. ಸುಳ್ಳು ಸುದ್ದಿಗಳಿಗೆ ಸಾರಿ ಅಂತ ಹೇಳೋ ಪದ ಅರ್ಥ ಇಲ್ಲ. ಏನು ಸುಳ್ಳು ಈ ವ್ಯಕ್ತಿ ಏನು ಕೊಡ್ತಿದ್ದಾನೆ ಇದು, ಎಲ್ಲಿ ಈ ವ್ಯಕ್ತಿ ಮೇಲೆ ಎಲ್ಲಾದರೂ ಒಂದು ಗ್ಯಾರಂಟಿ ಸಿಕ್ಕಿದೆ ಪೊಲೀಸವ್ರಿಗೆ, ಇವನು ಹೇಳ್ತಾರೆ ನಿಜ ಅಂದ್ಬಿಟ್ಟು. ಬರೀ ಊಹಾಪೂಹ ಬಂದು ಹೇಳ್ದ, ಒಂದು ಕಂಪ್ಲೇಂಟ್ ಕೊಟ್ಟ, ಮಾಸ್ಕ್ ಹಾಕೊಂಡ. ಈಗ ಯಾಕೆ ಮಾಸ್ಕ್ ತೆಗೆದಿದ್ದಾರೆ, ಕಣ್ಣು ಯಾಕೆ ಕಾಣಿಸ್ತಾ ಇದೆ, ಮುಖ ಯಾಕೆ ಕಾಣಿಸ್ತಿದೆ, ವಾಯ್ಸ್ ಯಾಕೆ ಬರ್ತಿದೆ, ಮೊದಲು ಯಾಕಿರಲಿಲ್ಲ. ಹಾಗಾದರೆ ಪೊಲೀಸವ್ರಿಗೆ ಹಾಗಾದರೆ ಪೊಲೀಸ್ ಸ್ಟೇಷನ್ ಮಾತಾಡಬೇಕಾದ್ರೆ ಕೂಡ ಮಾಸ್ಕ್ ಹಾಕೊಂಡೇ ಮಾತಾಡ್ತಾನ? ಪೊಲೀಸ್ ಸ್ಟೇಷನ್ ಕೂತಿರ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಬಂದೆ ಯಾರೋ SIT ಟೀಮ್ ತಂಡಗಳು ಅವ್ರ ಮುಂದೆ ಮಾಸ್ಕ್ ಹಾಕಿ ಕೂತಿರ್ತಾರಾ? ಹಾಗಾದ್ರೆ ಯಾರು ಅವನು? ಯಾಕೆ ಹೇಳಿ ಇವಾಗ ಏನು ಹೇಳ್ತಾರೆ ಬೇರೆಯವರು ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡಿ ಏನು ಹೇಳ್ತಾರೆ ಅಂದರೆ, ಗೊತ್ತಾಗ್ಬಿಟ್ರೆ ಮುಚ್ಚಾಕ್ಬಿಡ್ತಾರೆ. ಸರ್ ದಟ್ ಈಸ್ ನಾಟ್ ದಟ್ ಈಸಿ. ಒಂದು ಅರ್ಥ ಮಾಡ್ಕೋಬೇಕು, ಒಂದು ಧರ್ಮ ಕ್ಷೇತ್ರ ಅಂತ ಬಂದಮೇಲೆ ಅಲ್ಲಿ ನೂರಾರು ಜನ ಅಂತ ತರಾವರಿ ನೀರುಗಳು ಬಂದು ಹರಿಯುತ್ತಲ್ಲಿ. ನೇತ್ರಾವತಿನಲ್ಲಿ ಒಂದೇ ನೀರು ಹರಿಯಲ್ಲ, ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಉತ್ತರ ಭಾರತದಿಂದ ಬರ್ತಾರೆ, ದಕ್ಷಿಣ ಭಾರತ, ಯಾವ್ಯಾವ ಮೋಟಿವೇಶನ್ ಬರ್ತಾರೋ ಗೊತ್ತಿಲ್ಲ. ಅಲ್ಲಿನ ಆಡಳಿತ ವ್ಯವಸ್ಥೆ ಒಳಗೆ ಬರೀ ಇದು ಊಹಾಪೋಹಗಳ ಬಗ್ಗೆ ನನ್ನ ಕ್ರೈಮ್ ನಡೆದಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ನೇತ್ರಾವತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಮತ್ತು ಜಾರ್ ಬಿದ್ದು ಹೋಗಿರ್ಬೋದು, ಅಥವಾ ಬೇರೆ ಬೇರೆ ಕ್ರೈಮ್ಗಳು ಅಕರೆನ್ಸ್ ಆಗ್ತಾ ಇರುತ್ತೆ. ಕೆಲವು ಕರ್ಕೊಂಬಂದ್ಬಿಟ್ಟು ಅದನ್ನು ಪ್ಲಾಂಟಿಂಗ್ ಮಾಡಿಬಿಟ್ಟು ಹೊಡೆದಾಕಿರ್ಬೋದು. ಹಾಗಾಗಿ ಆ ಸ್ಥಳೀಯ ಪೊಲೀಸು ನಮ್ಮ ವೈಫಲ್ಯತೆ ಒಪ್ಕೊಳ್ಳೋಣ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಶುರು ಮಾಡೋದು ಎಲ್ಲಿಂದ, ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ ಹೇಳಿ? ಈ ವ್ಯಕ್ತಿ ಏನು ಸರ್ವಂತೆಯಾಮೀನಾ? ನಾನು ನೂರಾರು ಸಾವುಗಳಿಗೆ ನಾನು ಮುಕ್ತಿ ಕೊಟ್ಟೆ, ನೂರಾರು ಹೆಣೆಗಳನ್ನು ಊತಾಕಿದೆ ಅಂತ ಹೇಳ್ಬೇಕಾದ್ರೆ ವ್ಯಕ್ತಿಗೆ ಅವನು ಐಡೆಂಟಿಫಿಕೇಶನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಇಟ್ಸ್ ಗಾನ್. ಪ್ರಕೃತಿ ಹಂಗೆ ಇರುತ್ತಾ? ಒಂದು ದಟ್ಟವಾದ ಕಾಡೊಳಗೆ ಒಂದು ನೀರೇ ತಗೊಳ್ಳಿ, ನೀರಲ್ಲಿ ಒಂದು ಹೆಣ ನೀರಲ್ಲಿ ಬಿದ್ದರೂ ಕೂಡ ಹೆಣ ಅಲ್ಲೇ ನಿಮ್ಗೆ ಸಿಗಲ್ಲ. ಅದು ಹೆಣ ಅಲ್ಲೇ ಹರ್ಕೊಂಡೋಗಿರುತ್ತದು. ಒಂದು ದಟ್ಟವಾದ ಕಾಡೊಳಗೆ ಒಂದು ಏನು ಅವನು ಏನು ತೋರಿಸ್ತಿದ್ದಾನೆ ಅದು ಹಂಗೆ 15-20 ವರ್ಷ ಹಂಗೆ ಇರುತ್ತೆ ಸರ್. ಅದು ಸಾಧ್ಯನೇ ಇಲ್ಲ. ತೊಗೊಳ್ಳಿ, ಬೆಂಗಳೂರೇ ತೊಗೊಳ್ಳಿ ನೀವು. ಈಗ ಒಂದು ಕಡೆ ಒಳ್ಳೆ ರೋಡ್ ಮಾಡ್ಕೊಂಡು ಬರ್ತಾರೆ, ಇನ್ನೊಂದು ಕಡೆ ರೋಡ್ ಕಿತ್ಕೊಂಡ್ಬರ್ತದೆ. ತಾರು ಮಾಡಿದ್ರೆ ಅಂತ ಕೇಳಿದ್ರೆ ನಿಮಗೆ ಗ್ಯಾರಂಟಿ ಇರೋದಿಲ್ಲ ತಾರು ಹಾಕಿದ್ರೆ ಇಲ್ವ ಅಂತ. ಹಾಗಿದ್ದಾಗ ಅಲ್ಲಿ ಒಂದು ಸಹ್ಯಾದ್ರಿ ಜಾಗದಲ್ಲಿ ಒಂದು 14 ವರ್ಷ ಹಿಂದೆ ತೋಡದೆ ಯಾರು ನಂಬೋ ವಿಷಯನ ಇದು. ಯು ಕ್ಯಾನ್ ಫೂಲ್ ಪೀಪಲ್ ಬಟ್ ಯು ಕಾಂಟ್ ಫೂಲ್ ಕರ್ಮಾಸ್. ಹಾಗಿದ್ದಾಗ ಅಟ್ಲೀಸ್ಟ್ ಹಂಗಿದ್ದಿದ್ರಾತ ಡೈರಿ ಮೇಂಟೈನ್ ಮಾಡ್ತಿದ್ದ ಅವನು. ಸುಮ್ಮನೆ ಬಂದು ಎಲ್ಲೋ ಒಂದು ಕಡೆ ಪ್ಲಾಂಟಿಂಗ್ ಮಾಡಿ ಎಲ್ಲೋ ಒಂದು ಕಡೆ ಯಾರನ್ನೋ ಕೂಡ ಗುಮ್ನಾಮಿ ಮಾಡಬಾರ್ದು ಸರ್. ನಾನು ಅಲ್ಲಿ ಯಾರ ವಿರುದ್ಧ ಮಾತಾಡ್ತಿಲ್ಲ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಎಲ್ರಿಗೂ. ಅಲ್ಲಿರೋರ್ತ ನಿಮ್ಮ ಚಾನಲ್ ಮುಖಾಂತರ ಪ್ರೂವ್ ಆಗ್ಬಿಟ್ರೆ ಅದು ಅವನು ನಿಜವಾಗ್ಲೂ ಹೇಳ್ತಾರೆ. ನಿಜ ಆದರೆ ಹೂವಾಪುಗಳು ಬೇರೆ ಬುಡ್ಡೆ ಸಿಕ್ತು. ಓಕೆ, FSIL ಏನು ಹೇಳುತ್ತೆ? FSIL ಒಂದು ಫ್ರೇಮ್ ವರ್ಕ್ ಇದೆ. ಬುಡ್ಡೆ ಸಿಕ್ಕಿದಾಗ ಆ FSIL ರಿಪೋರ್ಟ್ ಪ್ರಕಾರ ಬುಡ್ಡೆ ಯಾರ್ದು ಹೆಣ್ಣು ಗಂಡುದು ಅಂತ ಹೇಳ್ಬೋದು. ಮೂಳೆ ಸಿಕ್ಕಿದಾಗ ಹೆಣ್ಣು ಗಂಡುದು ಅಂತ ಹೇಳ್ಬೋದು. ಆ ಮೂಳೆಯ ಸ್ಟ್ರಕ್ಚರ್ಸ್ ಗೀಚರ್ ನೋಡಿದಾಗ ಆ ಒಂದು ಅದಕ್ಕೊಂದು ಸರಿ ಬಾಡಿಯಿಂದ ಹೊರಗೆ ಬಂದಾಗ ಮೂಳೆಗಳು ಅದು ಗುರುತು ಹೇಳುತ್ತೆ ನಾ ಸ್ತ್ರೀನ ಪುರುಷನಂತ. ಅಥವಾ ಬೈ ಚಾನ್ಸ್ ಮೂಳೆ ಮೇಲೆ ಕಟ್ಟಾಗಿದ್ರೆ ಇಂಥ ಕಡೆ ಆಯುಧದಿಂದ ಆಗಿದೆ ಅಂತ ಹೇಳ್ಬೋದು. ಇಂಥವ್ರೇ ಆಗಿದ್ದಾನಂತ ಹೇಳಬೇಕಾದ್ರೆ ನಿಮಗೆ ಬೇರೆ ಕುರುಗಳು ಸಿಗಬೇಕು.
ಉದಾಹರಣೆಗೆ ಈಗ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು 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 ವ್ಯಕ್ತಿಗೆ ಒಂದು ಹತ್ಯೆ ಆಯಿತು ಅಂದುಕೊಳ್ಳಿ. ಆ ಹತ್ಯೆನ ಮೊದಲು ಯಾರನ್ನು ನೋಡಿದ್ದು ಆಯ್ತು ಬಚ್ಚ ಆ ಹತ್ಯೆಗೆ ಇಂಟರ್ಲಿಂಕ್ ಆದಾಗ ಉದಾಹರಣೆ ಕೊಡ್ತೀನಿ. ಈಗ ಒಂದು ಅನುಮಾನಾಸ್ಪದ ಕಂಪ್ಲೇಂಟ್ ಮಾಡ್ತೀನಿ, ನಾನು ಸತ್ತೋಗಿದ್ದ ವ್ಯಕ್ತಿ ನಾನು ಬೇಕಾದವನು, ನನ್ನ ತಮ್ಮನೋ ಅಣ್ಣನೋ, ಅವನು ಹಲ್ಲು ಕಟ್ಸಿದ್ದೀವಿ ಅಂತಂದರೆ ಆ ಹಲ್ಲು ಇಲ್ಲ ಅಂತಂದರೆ ಅವನೇ ಅಂತ ಹೇಳಿ ಒಂದು ಕಡೆ ಜೋಡಿಸ್ಬೋದು. ಅಥವಾ ಒಂದು ಒಳ್ಳೆ ವಾಲೆ ಹಾಕಿದ್ವಿ ನಾವು ಕಿವಿಗೆ, ವಾಲೆಗೆ ಬಂದುಬಿಟ್ಟಿದೆ ಅಂತಂದರೆ ಆ ಒಂದು ಇದಿದ್ರೆ ಅದು ಕೂಡ ಜೋಡಿಸ್ಬೋದು. ನೀವು ಏನೂ ಸಂಬಂಧ ವ್ಯಕ್ತಿಗೆ ಆ ಶವಕ್ಕೆ ಸಂಬಂಧಪಟ್ಟತಕ್ಕ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂದಾಗ ನೀವು ರಿಸಲ್ಟನ್ನು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಯಾರು ನಿಮ್ಗೆ ರಿಸಲ್ಟ್ ಕೊಡ್ತಾರೆ? FSIL ನೋಡಿ, FSIL ಬಗ್ಗೆ ನನಗೆ ಗೌರವ ಇದೆ, ಪೊಲೀಸ್ ಇಲಾಖೆ ಮೇಲೆ ನನಗೆ ಗೌರವ ಇದೆ. ಬಟ್ ನನಗೆ ಕೇಳೋದೇನಂತಂದರೆ, ಯಾರ ವ್ಯಕ್ತಿ ಗುಮ್ನಾಮಿ ಮಾಡ್ತಿದ್ದಾನಲ್ಲ, ಗುಮ್ನಾಮಿ ಮಾಡೋ ವ್ಯಕ್ತಿ ಇದ್ದಾನಲ್ಲ, ಅವನ ಮೇಲೆ ನಮಗೆ ವಿಶ್ವ. ಯಾಕಂದರೆ ಅವನೆಲ್ಲೂ ಯಾವುದೇ ಮಾತು ಕೂಡ ಲಾಜಿಕಲ್ ಎಂಡ್ ಆಗ್ತಿಲ್ಲ. ತೋರಿಸಿ ನೋಡಿ ಲಾಜಿಕಲ್ ಎಂಡ್. ಇನ್ಫ್ಯಾಕ್ಟ್ 5 ಜಾಗದಲ್ಲಿ ಹುಡುಕ್ದಾಗ ಏನೂ ಸಿಗ್ಲಿಲ್ಲ ಅಂದಾಗೂ ಈ ಥರದ್ದು ಒಂದಷ್ಟು ಪ್ರಶ್ನೆಗಳು. ಯಾಕೆ ಆ ಜಾಗದಲ್ಲಿ ಹೋಗಿ ಆತ ತೋರಿಸಿದ್ರು ಏನೂ ಸಿಗ್ಲಿಲ್ಲ ಅಂತಂದರೆ ಈತ ಏನೋ ಸುಮ್ಮನೆ ಏನೋ ಸುಳ್ಳು ಪ್ರೋಗ್ರಾಮ್. ಒಂದು ನಿಮಿಷ ತಾಳಿ. ಈಗ ಏನಾದರೂ ಈಗ ಒಂದು ಸಣ್ಣ ವಿಷಯ ಹೇಳ್ತೀವಿ ಸರ್. ಈಗ ಅವಾಗ ಮಾಧ್ಯಮ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ನು ಹೇಳೋದು ಬೇಡ ಸರ್. ಒಬ್ಬ ವ್ಯಕ್ತಿ ಹೇಳೋದನ್ನು ಮಾತನ್ನು ಲಾಜಿಕಲಿ ತಾರ್ಕಿಕವಾಗಿ ತಗೊಳ್ಳೋಣ. ಈಗ ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ, ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಎಲ್ಲ ಬರ್ಕೊಳ್ತಾರೆ. ಹೌದು, ಬರ್ಕೊಳ್ಬೇಕಾದ್ರೆ ಅದರಲ್ಲಿಗೆ ಈ ಗ್ರಾಫಿಕ್ ಏನು ಟ್ರೂತ್ ವೈಬ್ರೇಷನ್ ಮಿಷನ್ ಚೆಕ್ ಮಾಡಿದಾಗ ಕೂಡ ಗೊತ್ತಾಗುತ್ತೆ, ಅವ್ನು ವೈಬಿಂಗ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಿದ್ದೆ ಅಂತ. ಅದನ್ನು ಮಾಡ್ಕೊಂಡೇ ಮಾಡ್ಬೋದಾಯ್ತು ಅವನು. ಅದನ್ನು ಆ ವ್ಯಕ್ತಿನ ಏನು ಮಾಡ್ಬೋದಾಯ್ತು ಅವರು. ಅದಕ್ಕೆ ಮುಂಚೆ ಅವ್ನು ಹೇಳಿದ ನಿಜಾನ ಸುಳ್ಳು ಅಂತ ಹೇಳಿಬಿಟ್ಟ ಆತನಿಗೆ. ಆ ಒಂದು ಸುಳ್ಳು ಪರೀಕ್ಷೆ ಇದೆಯಲ್ಲ, ಅದನ್ನು ಮಾಡಿಸ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡ್ಬೋದಾಯ್ತು. ಅವ್ನು ಯಾರೋ ಬಂದ, ಮುಸ್ಕ್ ಹಾಕೊಂಡ, ವೆಹಿಕಲ್ ಹಿಂಗೆ ಹೋಯ್ತು, ಆಂಬುಲೆನ್ಸ್ ಹಿಂಗೆ ಬಂತು, ಸರಿ ಶುರು ಆಯಿತು. ಮಾಧ್ಯಮಕ್ಕೆ ಏನು ಮಾಧ್ಯಮ ಏನು ಹುಡುಕ್ತಾ ಇದೆ? ಇದ್ರ ಮಧ್ಯ ಇಡೀ ಇದ್ರ ಮಧ್ಯ ನಮಗೇನೋ ಸತ್ಯದ ಸುಳಿ ಸಿಗುತ್ತಾ, ಸತ್ಯದ ಒಂದು ಕಿಡಿ ಸಿಗುತ್ತಾ, ಜನಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಮಾಧ್ಯಮದ ಒಂದು ಅಪಾಪಿ. ಹೌದು, ಆಮೇಲೆ ರೈಟ್. ನಮ್ಮ ಮಾಧ್ಯಮದ ಪಾತ್ರನೂ ಕೂಡ ಗೌರವಿಸ್ತೀನಿ ನಾನು. ಎಕ್ಸಾಕ್ಟ್ಲಿ. ಮಾಧ್ಯಮಕ್ಕೆ ತುಂಬ ಒಳ್ಳೆ ಪಾತ್ರ ಇದೆ. ಎಷ್ಟೋ ಇನ್ಸಿಡೆಂಟ್ಗಳು, ಎಷ್ಟೋ ಘಟನೆಗಳು ಕೂಡ ಮಾಧ್ಯಮದ ಮೂಲಕ ಹೊರಬಂದು ಬಹಳಷ್ಟು ಬದಲಾವಣೆ ಆಗಿದೆ. ಸರ್ಕಾರ ಬಿದ್ದೋಗಿದೆ. ಸರ್ಕಾರ ಬರೀ ನಾನು ಕರ್ನಾಟಕದ ಮಾಧ್ಯಮ ಮಾತಾಡ್ತೀನಿ. ಸರ್ಕಾರ ಬೀಳೋಕೆ ಕಾರಣಕರ್ತರಾಗಿದ್ದಾರೆ ಮಾಧ್ಯಮದವರು. 4ನೇಯ ಪಿಲ್ಲರ್ ಅಂತ ಏನು ಕರಿತೀವಿ, ಅದು ಇನ್ನೂ ಕಣ್ಣಿಗೆ ಕಾಣಿಸೇ ಇಲ್ಲ ನೋಡಿ ಸರ್. ಯಂತ್ರಾಂಗ, ಶಾಸಕಾಂಗ, ಕಾರ್ಯಾಂಗ ಶಾಮೀಲಾಗ್ಬೋದು, ಪತ್ರಿಕಾರಂಗದ ಶಾಮೀಲ್ ಇದೆಯಲ್ಲ, ಅದರಲ್ಲಿ ಇನ್ನೂ ನಿಮ್ಗೆ ಸಿಗ್ತಾರೆ ಒರಿಜಿನಲ್ಲು ಪೊಲೀಸ್ ಸಿಮ್ಗಳು ಸಿಗ್ತವೆ. ಈ ಮಿಕ್ಕಿದಲ್ಲಿ ಏನಿದೆಯಲ್ಲ ಅದು ಪರಿಪಾಠಗಳು, ಪ್ಲಾಂಟೆಡ್ ಪ್ರೋಗ್ರಾಮ್ಸ್ ಸರ್. ಲಾಜಿಕಲಿ ಎಂಡ್ ಮಾಡಬೇಕು ಸರ್. ಇಷ್ಟೇ ಹೇಳ್ಬಿಡ್ತೀನಿ ನಿಮ್ಗೆ ಕೇಳಿ. ಏನು ಇವತ್ತು ಹಪಾಪಿ ಆಗ್ತಿದ್ದಲ್ಲ, 1 ಡೇ ಕೋಲೆಂಟ್ ಆಗುತ್ತೆ. ಗಾಡಿ ನೀವು ಸ್ಪೀಡಾಗಿ ಓಡಿಸ್ಬಂದ್ರೆ ಗಾಡಿ ಕೋಲ್ ಮಾಡ್ಬೇಕಾದ್ರೆ ಒಂದು ಕೋಲೆಂಟ್ ಹಾಕ್ಬೇಕು ನೀವು, ಕೋಲೆಂಟ್ ಆಗುತ್ತೆ ನೋಡಿ. ಏನು ಸಿಗಲ್ಲ ರಿಸಲ್ಟ್ ನಿಮಗೆ. ಇಷ್ಟೇ ಕಾರಣ. ಒಂದು ತಾರ್ಕಿಕ ಒಂದು ಲಾಜಿಕಲ್ ಎಂಡಿಂಗ್ ತೊಗೊಳಕ್ಕೆ ಹೋದಾಗ ನಿಮಗೆ ಏನು ತಾಳಿ ಸರ್, ಒಂದೇ ಬರ್ತೀನಿ ಸಿಕ್ತು ಅಂತ ಇಟ್ಕೊಳ್ಳಿ. ಒಂದು ಸೆಕೆಂಡ್ ಸರ್, ನಮ್ಮ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದಂಥ ಗಂಗಾಧರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸರ್, ಧರ್ಮಸ್ಥಳದ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್. ಇವತ್ತು 6ನೇ ಪಾಯಿಂಟಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ, ಹೇಗೆ ನೋಡ್ತೀರಿ? ಸರಿ, ಅವಶೇಷಗಳು ಪತ್ತೆ ಆಗಿರೋದ್ರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಸೊ ಅಲ್ಲಿ ಬಹುಶಃ ಈ ತರದ ಘಟನೆ ನಡೆದಿದೆ ಅಂತಾನೆ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು, ಅನಾಮಧೇಯ ವ್ಯಕ್ತಿ ಬಂದು ತೋರಿಸಿದಾರಲ್ವಾ, ಆ ತೋರಿಸಿರೋ ಜಾಗಗಳಲ್ಲಿ ಇವರು ಏನ್ ಮಾಡ್ತಾ ಇದ್ರೆ 8 ಅಡಿನೋ 15 ಅಡಿನೋ 10 ಅಡಿನೋ ಮಾತ್ರ ಅಗಿತಾ ಇದಾರೆ. ಬಟ್ ಅಕ್ಕಪಕ್ಕದಲ್ಲೂ ಸ್ವಲ್ಪ ಅಗಿಬೇಕು. ಅದ್ರಾಗ ಏನಾಗುತ್ತೆ ಅಂದ್ರೆ ಅವರು ಈಗ 5 ಗುಂಡಿನಲ್ಲಿ ಏನು ಸಿಕ್ಕಿಲ್ಲ. ಈಗ 6ನೇ ಗುಂಡಿನಲ್ಲಿ ಮಾತ್ರ ಏನೋ ಮೂಳೆಗಳು ಮತ್ತೆ ತಲೆ ಬುರುಡೆದೇನೋ ಚೂರು ಏನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೀ 8 ಅಡಿನೇ ಅಗಿಯೋದ್ರಲ್ಲಿ ಅರ್ಥ ಇಲ್ಲ, ಅಕ್ಕಪಕ್ಕದಲ್ಲಿ ಅಗಿಬೇಕು ಸ್ವಲ್ಪ. ಅದ್ರಾಗ ಏನಾಗುತ್ತೆ, ಅವನು ಕರೆಕ್ಟ್ ಆಗಿ ಇಲ್ಲೇ ಕೂತಿದ್ದೀನಿ ಅಂತ ತೋರ್ಸಕ್ಕಾಗಲ್ಲ. ಯಾಕಂದ್ರೆ 15ರಿಂದ 20 ವರ್ಷದ ಹಿಂದೆ ಆ ಒಂದು ಕೃತ್ಯ ನಡೆದು ಅಲ್ಲಿ ನಾನು ಊಟಿದ್ದೆ ಅಂತ ಹೇಳಿ ಏನೋ ಹೇಳ್ತೀನಿ ಆ ಒಬ್ಬ ವ್ಯಕ್ತಿ. ಹಾಗಾಗಿ ಅಕ್ಕಪಕ್ಕನು ಹೋಗಿ ಬಟ್ ಹೊಗೆ, ಆ ಬೆಂಕಿ ಇಲ್ದನೆ ಹೊಗೆ ಅಂತೂ ಹಾಡಲ್ಲ. 100% ಏನೋ ನಡೆದಿದೆ. ಯಾವ ಮಟ್ಟದಲ್ಲಿ ನಡೆದಿದೆ, ಅದ್ರೊಳಗೆ ಯಾರ್ಯಾರ ಪಾತ್ರ ಇದೆ ಅನ್ನೋದು ಸರ್ಕಾರ ಈಗ ಅದನ್ನ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ನಾವು ಧರ್ಮಸ್ಥಳದ ಪರನೂ ಅಲ್ಲ, ವಿರೋಧನೂ ಅಲ್ಲ. ನಾನು ಯಾವ ವ್ಯಕ್ತಿ ವಿರೋಧರಲ್ಲ, ಯಾವ ವ್ಯಕ್ತಿನ ಪರನೂ ಅಲ್ಲ. ನ್ಯಾಯದ ಪರ. ನೊಂದವರಿಗೆ ನ್ಯಾಯ ಸಿಕ್ಕಬೇಕಲ್ಲಿ ಇವಾಗ.
ಗಂಗಾಧರ್ ಅವರೇ, ಈಗ ನಮ್ಮ ಜೊತೆಗೆ ಕಾನೂನು ವಿಶ್ಲೇಷಕರು ಡಾಕ್ಟರ್ ವಾಸುದೇವ್ ರಾವ್ ಕಶ್ಯಪ್ ಅವರಿದ್ದಾರೆ. ಅವ್ರೇನೋ ನಿಮ್ಮನ್ನ ಕೇಳ್ತಾರೆ. ನಮಸ್ಕಾರ ಗಂಗಾಧರ್ ಅವರೇ, ವಾಸುದೇವರಾವ್ ಕಶ್ಯಪ್. ನಮಸ್ತೆ ನಮಸ್ತೆ ಹೇಳಿ ಸರ್. ಸರ್ ಏನಿಲ್ಲ, ಈಗ ನಾವು 2025 ಈಗ ನಮ್ದು ಈಗ ಈ ಕಾಲಘಟ್ಟ 21, 22, 23, 24 ವರ್ಷಕ್ಕೆ ವಾಪಸ್ ಹೋಗ್ತಾ ಇರೋಣ. ಆ ಒಂದು ದಟ್ಟವಾದ ಕಾಡೊಳಗೆ ಆ ಒಂದು ಪರಿಸರದ ಬದಲಾವಣೆ ಏನು ಆಗೋದೇ ಇಲ್ವಾ? ಅವನು ಊತಾಕಿರೋದು ಹಂಗೆ ಬೆಚ್ಚಗೆ ತಳಿ. ನಾನು ಮುಗಿಸ್ಬಿಡ್ತೀನಿ ಮಾತಾಡೋದು ಗಂಗಾಧರ್. ನೀವೇನು ಹೇಳ್ತಿದ್ದೀರಿ ಅಂತಂದರೆ ಬರೀ ಅಲ್ಲಿ 8 ಅಡಿ ಮಾತ್ರ ಅಗಿಬೇಡಿ, ಪಕ್ಕದಲ್ಲೂ ಅಗಿಬೇಕು, ಆ ಕಡೆ ಅಗಿಬೇಕು ಅಂತಂದಾಗ ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಅದು ರಕ್ಷಿತ ಅರಣ್ಯ. ಯಾವುದು ನೀವೇನದು ಇವತ್ತೇನು ಅಲ್ಲಿ ಹಗಿತಾ ಇದ್ದಾರೆ, ಅದು ರಕ್ಷಿತ ಅರಣ್ಯ. ಮೊದಲು ಅವರು ಪೊಲೀಸವರಾಗಲಿ, FSL ಆಗಲಿ ಅಥವಾ ಯಾರೇ ಆಗಲಿ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ರಿ ಎನ್ಫೋರ್ಸ್ಮೆಂಟಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅಲ್ವಾ ಗೊತ್ತಿಲ್ಲ. ಸೆಕೆಂಡು, ಆ ಸುಮಾರು 20 ವರ್ಷಗಳ ಹಿಂದೆ ನಡೆದಿರೋ ಘಟನೆಗಳನ್ನು ಹಂಗೆ ನಾವು ಉತ್ಕೇಲನ ಮಾಡ್ತಾ ಹೋದಾಗ ಏನಾಗುತ್ತಂದರೆ ನಮಗೆಲ್ಲ ಸಿಕ್ಬಿಡುತ್ತೆ ಇತಿಹಾಸಗಳು, ನಮಗೆಲ್ಲ ಬಂದುಬಿಡುತ್ತೆ ಇತಿಹಾಸಗಳು. ಇದು ಯಾವುದು ನಿಮಗೆ ಶಿಲ್ಪಕಲೆ ಆಗಿರ್ಬೋದು ಅಥವಾ ಕಾರ್ಬನ್ ಏಜ್ ಆಗಿರ್ಬೋದು ಸಿಕ್ಬಿಡುತ್ತೆ. ಇಲ್ಲಿ ಮನುಷ್ಯ ಶವಗಳು ಸಾವುಗಳು ಬಂದಾಗ 8 ಅಡಿ ಮಾತ್ರ ತೆಗೆದಿದ್ದೀರಿ, ಇನ್ನೊಂದು 10 ಅಡಿ ತೆಗಿಬೇಕು, ಇನ್ನೊಂದು 20 ಅಡಿ ತೆಗಿಬೇಕು ಅಂದರೆ ನಿಮ್ಮ ಲಾಜಿಕ್ ಏನು ಅಂತ ನನಗೆ ಹೇಳಿ ನೋಡೋಣ. ಏನು ಕನ್ವಿನ್ಸ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ ನೀವು? ಇಲ್ಲ ಈಗ 6 ಅಡಿ 3 ಅಡಿ ಗುಂಡಿ ತೆಗೆಯೋದು ಉದ್ದ ಅಗಲ ಹೇಳ್ತಾರೆ, ಆಳಕ್ಕೆ 8 ಅಡಿನೋ 10 ಅಡಿನೋ ಆಗಿತ್ತಾರಲ್ಲ ಸರ್. ಕನ್ವಿನ್ಸ್ ನನಗೆ ಲಾಜಿಕಲ್ ಎಂಡ್ ಹೇಳಿ ನೀವು ನನಗೆ. ಏನಂತಂದ್ರೆ ಅಲ್ಲ, 8 ಅಡಿ ತೆಗೆದ್ರು, ಗಂಗಾಧರ್ ನಿಮಿಷ ತಾಳಿ, 8 ಅಡಿ ತೆಗೆದ್ರು, 8 ಅಡಿ ಪಕ್ಕದಲ್ಲಿ ಇನ್ನೊಂದು ಅಡಿ ತೆಗೆದಾಗ, ಇನ್ನೊಂದು 10 ಅಡಿ ತೆಗೆದಾಗ, ಇನ್ನೊಂದು 20 ಅಡಿ ತೆಗೆದಾಗ ಅಲ್ಲಿ ಸಿಗುತ್ತೆ ಅಂತ. ಈಗ ಒಂದು ಹೇಳ್ತೀನಿ ಕೇಳಿ ಸರ್, ನಮಗೆ ಈ ಒಂದು ಪ್ರಕರಣವನ್ನು ಪ್ರಚೋದಿಸ್ತಿರೋ ವ್ಯಕ್ತಿಗೆ ಕರೆಕ್ಟಾಗಿ ಅವನಿಗೆ ಗ್ಯಾರಂಟಿ ಇಲ್ಲ ನಾನು ಎಲ್ಲಿ ಊತಾಗ್ದೆ ಅಂತ. ಅವ್ನು ಬರೀ ಬೆರಳು ತೋರಿದ ತಕ್ಷಣ ಆ ಜಾಗ ಅದು ಅಪರಾಧ ನಡೆದಿರೋ ಜಾಗ ಅಲ್ಲ ಅಂತ ಅನ್ಕೋಬಾರ್ದು ನಾವು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೋದು, FSL ರಿಪೋರ್ಟ್ ಆಗಬೇಕು, ಬೇರೆ ಥರ ಮಹಾಜರುಗಳಾಗಬೇಕು. ಏನು ಮಾಡಿದೆ ಸೀದಾ ಅವನ ತೋರಿಸ್ತಾನೆ, ಮೂರ್ಖ ತೋರಿಸ್ತಾನಂತ ಇನ್ನೊಬ್ಬರು ಅದನ್ನು ಫಾಲೋ ಮಾಡ್ತಾರಂತಂದರೆ ಸಮಥಿಂಗ್ ರಾಂಗ್. ಏನ್ ಮಾಡ್ಬೇಕು, ಹಾಗೇನೆ ಬಿಟ್ಟು ಬಿಡ್ಬೇಕು ಅಂತಲ್ಲ? ಅಲ್ಲ, ಬಿಡೋದು ಬೇಡ ಅಲ್ಲ ಸರ್, ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಏನು ಟಾರ್ಗೆಟ್ ಮಾಡ್ತಿದ್ರೆ ಹೇಳ ನಾನು ನಿಮಗೆ. ನೀವೇನು ಟಾರ್ಗೆಟ್ ಮಾಡ್ತಿದ್ದೀರ ಅಂದರೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀರಿ. ಯಾರಿಗೂ ಅನ್ಯಾಯ ಆದರೂ ನ್ಯಾಯ ಸಿಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಒಪ್ಕೊಳ್ತೀನಿ. ನ್ಯಾಯ ಸಿಗಬೇಕು. ಮಾಡಿದವ್ರು ಯಾರು? ಅದನ್ನೇ ಹೇಳ್ತಾ ಇರೋದು. ಈಗ ಫಸ್ಟ್ ಯಾರ್ದು ಸರ್, ಈಗ ಹೆಣಗಳ ಮೂಳೆ ತೆಗೆಯೋದ್ರಿಂದ ಅಥವಾ ಹೆಣಗಳಿಂದ ಸಿಗೋತಕ್ಕಂಥ ಕುರುಹುಗಳಿಂದ ಮಾಡಿದ ವ್ಯಕ್ತಿ ಯಾರು ಅಂತ ಹೇಳೋದಕ್ಕೆ ಬ್ರಹ್ಮ ಬಂದರೂ ಆಗೋದೇ ಇಲ್ಲ. ಅಲ್ಲ, ಈಗ ಸಪೋಸ್ ಈಗ ನಮ್ಮ ಫ್ಯಾಮಿಲಿ ಒಂದು ಗಾಡಿ ಮಿಸ್ ಆಗತ್ತೆ, ಎಮೋಷನ್ ತರಬೇಡಿ ಇಲ್ಲಿ, ಎಮೋಷನ್ ತರಕ್ ಹೋಗಬೇಡಿ ನೀವು. ಕ್ರೈಮ್ ನಡೆದಿದೆ, ಕ್ರೈಮ್ ಬಗ್ಗೆ ಮಾತಾಡೋಣ. ಕ್ರೈಮ್ ನಡೆದಿದೆ, ಕ್ರೈಮ್ ಬಗ್ಗೆ ಮಾತಾಡೋಣ. ನಮ್ಮನೇಲಿ ಯಾವ್ದು ಹೆಣ್ಮಕ್ಳು ಹಿಂಗಾದ್ರೆ ಅಥವಾ ನಮ್ಮ ಹುಡುಗಿ ಹಿಂಗಾದ್ರೆ ಅಥವಾ ನಮ್ಮವ್ರು ಹಿಂಗಾದ್ರೆ ಅದೆಲ್ಲ ತರದ್ ಬೇಕಾಗಿಲ್ಲ. ಇಲ್ಲಿ ಒಂದು ನಡೆದಿದೆ ಅಪರಾಧ, ಕ್ರೈಮ್ ನಡೆದಿದೆ, ಒಂದು ಅಪರಾಧದ ಈಗ ಸರ್ ಹೇಳ್ತಿರೋದು ಇಷ್ಟೇ ಸಿಂಪಲ್. ಈಗ ಒಂದು ಜಾಗದಲ್ಲಿ ಒಂದು ಮೂಳೆ ಸಿಕ್ಕಿದೆ, ಅವಶೇಷ ಸಿಕ್ಕಿದೆ ಅಂದ ತಕ್ಷಣ ಯಾವ ಕ್ರೈಟೀರಿಯಾ ಮೇಲೆ ನೀವು ಅಲ್ಲಿ ಏನೋ ನಡೆದಿದೆ ಅಂತ ಹೇಗೆ ಹೇಳ್ತಿದ್ದೀರಿ ಅಂತ ಹೇಳ್ತೀರಿ ನೀವು? ಯಾರು ಮಾಡೋದು ಹೇಳ್ತೀರಿ? ಅದಲ್ಲ ಸರ್, ಇವ್ರ ಉದ್ದೇಶ ಏನ್ ಗೊತ್ತಾ? ಟಾರ್ಗೆಟ್ ಏನ್ ಹೇಳ್ತೀನಿ ಕೇಳಿ ಇವ್ರದ್ದು. ಸಿಕ್ಕಿದೆ ಈಗ ಅನಾಥ ಶವಗಳು, ನೀವು ಉತ್ಖನನ ಮಾಡಿ ಈಗ ತೋಳಿ. ಈಗ ದುರ್ಗಾ ಅಜ್ಮೀರದೊಳಗೆ ಬೇಕಾದ ಸಾವುಗಳು ಸಿಕ್ತು, ಗಯಾದಲ್ಲಿ ಬೇಕಾದ ಸಾವುಗಳು ಸಿಕ್ತು. ಇದು ನಮ್ಮ UP-ಯಲ್ಲಿ ಯಾವುದೋ ಪ್ರಯಾಗದಲ್ಲಿ ಸಿಕ್ತಲ್ಲಿ ಇಂಥವ್ರು ಸತ್ರು ಅಂತ ಹೇಳಿ ಪ್ರಯೋಗ ಮಾಡಲಿಲ್ಲ. ಅದನ್ನು ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಅದು ಅಲ್ಲಿ ನಿಮಗೆ FSL ರಿಪೋರ್ಟ್ ಬಂದು ಇಂಥವರೇ ತೊಳೆದ್ರು, ಇಂಥವರೇ ಮಾಡಿದ್ರು, ಇಂಥವ್ರನ್ನ ತೊಳಿತಕ್ಕೆ ಒಳಗಾಯ್ತು ಅಂತ ಅನ್ನೋದು ಐಡೆಂಟಿಫಿಕೇಶನ್ ಮಾಡೋಕ್ಕಾಗತ್ತಾ? ಅದೇ ಹೇಗೆ ಹೇಳ್ತೀರಿ ಗಂಗಾಧರ್ ಅವರೇ? ಉತ್ತರ ಕೊಡಿ. ಮಿಸ್ಸಿಂಗ್ ಕಂಪ್ಲೇಂಟ್ಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಸುದ್ದಿ ನೀವೇನೇ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇದ್ರಲ್ಲ, ಅಲ್ಲಲ್ಲಿ ಕೇಸ್ಗಳಾಗಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಅಂತ ಹೇಳ್ತಿರಲ್ಲ. ಆ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಆ ವ್ಯಕ್ತಿಯ ಇದನ್ನ ಏನ್ ಸಿಕ್ಕುತ್ತೆ ಅದನ್ನ ತಗೊಂಡು ಅವರ DNA ಮ್ಯಾಚ್ ಮಾಡ್ಕೊಂಡು ಮುಂದೆ ಹೋಗ್ಬೋದಲ್ಲ. ಮ್ಯಾಚ್ ಆಗತ್ರಿ. ಹಲೋ, ಎಲ್ಲಿ DNA ಮ್ಯಾಚ್ ಆಗತ್ರಿ? FSL ಬಗ್ಗೆ ರಿಪೋರ್ಟ್ ತಿಳ್ಕೊಳ್ಳಿ. ಗೊತ್ತಾದ್ರೆ DNA ಸ್ಯಾಂಪಲ್ ಎಲ್ಲಿ ಮ್ಯಾಚ್ ಆಗತ್ತೆ? DNA ಯಾರದೋ ಮಾಡಬಹುದು, ಅದು ಯಾರ್ದು ಅಂತ ಕಂಡಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ? ಎಲ್ಲಿ ಸಿಕ್ಕಿದೆ ಸಾವಿಗೆ ಹೂತಾಕಿರೋ ವ್ಯಕ್ತಿ ಅದು ಮೂಳೆ ರೂಪಾಂತರ ಆಗಿದೆಯೋ ಅಥವಾ ಅದು ಖಾಲಿ ಬಿದ್ದಿದೆಯೋ ಅಥವಾ ಜೊಳ್ಳಿಡ್ದಿದೆಯೋ, ಟೊಳ್ಳಿಡ್ದಿದೆಯೋ, ತುಕ್ಕಿಡ್ದಿದೆಯೋ, ಏನಾಗಿದೆಯೋ ಅದಲ್ಲ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗದೆ ಹೆಂಗೆ? ಬ್ರಹ್ಮ ಬಂದು ಹಿಡಿಯಕ್ಕಾಗಲ್ಲ ಅದನ್ನ. ಮಿಸ್ಸಿಂಗ್ ಕಂಪ್ಲೇಂಟ್ ಮೇಲೆ ಎತ್ಕೋಬೇಕು. ಮಿಸ್ಸಿಂಗ್ ಕಂಪ್ಲೇಂಟ್ ಬಂದು ಯಾರು ಕೊಟ್ಟಿರ್ತಾರೆ ಕಂಪ್ಲೇಂಟ್ಗಳು ಅದನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಮಾಡ್ಲಿ ಬಿಡಿ ಹಂಗಾರೆ, ತಪ್ಪೇನಾಗಿದೆ? ಅಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ತಾಳಿ ಒಂದ್ ಸೆಕೆಂಡ್, ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಗಂಗಾಧರ್ ಸರ್, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ.
ಆ ಈಗ ಬಾಡಿಗೆ ಸಿಕ್ಕಿಲ್ಲ ಆ- ಇಲ್ಲಿವರೆಗೂ ಅಂದ್ರೆ ಆ ಕಂಪ್ಲೇಂಟ್ ಆದ್ರೆ ಅವ್ರದ್ದು DNA ಇವ್ದು ಈ ಸಿಕ್ಕಿದಂತ ಮೂಳೆ ಇನ್ನೊಂದು ಸಿಗುತ್ತಲ್ಲ ಅದಕ್ಕೊಂದು ಮ್ಯಾಚ್ ಅದೇ ಹೌದು ಅದೇ ಬಾಡಿ ಅಲ್ವಾ? ಅಲ್ಲ ಓಕೆ, ಬಟ್ ಈಗ ಒಂದು ಜಾಗದಲ್ಲಿ ಸಿಕ್ಕಿದ ತಕ್ಷಣನೇ ಈ ಥರದ್ದು ಆಗಿದೆ ಅಂತ ಹೇಗೆ ಹೇಳ್ಬೋದು, ಹೇಗೆ ನಾವು ಪ್ರಿಡಿಕ್ಟ್ ಹೇಗೆ ಮಾಡ್ಬೋದು ಅಂತ? ಈ ಗಂಗಾಧರ್ ನೋಡಿ ಸರ್, ಗಂಗಾಧರ್ ಈಗ ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆಗಿದೆ ಅಂಥೇಳಿ ಅವನು ಆ ವ್ಯಕ್ತಿ ಬಂದು ಹೇಳ್ತಾನೆ, ಏನಂತ ಒಬ್ಬ ಅನಾಮಿಕ ಬಂದು ಹೇಳ್ತಾನೆ, ನಾನು 100 ಹೆಣ್ಣುಗಳನ್ನು ಹೂತಾಕ್ದೆ ಅಂತಾನೆ. ಆಯ್ತಲ್ಲ, ಕರೆಕ್ಟಾ? ಸರಿನಾ ಸರ್? ಹೂತಾಕ್ದೆ ಅಂತ ಹೇಳ್ತಾನೆ. ಯಾರು ಹೂತಾಕ್ದೆ ಅಂತ ಹೇಳೋದಕ್ಕೆ ಅವನ ಹತ್ರ ಮಾಹಿತಿ ಇಲ್ಲ. ಹೌದು, ನಾನು ಹೆಣ್ಣನ್ನು ಹೂತಾಕದ್, ನಾನು ಗಂಡನ್ನು ಹೋಗ್ತಾರೆ, ಬರೀ ಹೂವಾಪುಗಳು, ಬರೀ ಇಟ್ ಇಸ್ ಓನ್ಲಿ ಏನೋ ಇಟ್ಸ್ ಓನ್ಲಿ ಸ್ಟಿಂಗ್ ನ್ಯೂಸು. ಹೂತಾಕ್ದೆ ಅಂತ ಹೇಳ್ತಾನೆ. ಹೂತಾಕಿದ ವ್ಯಕ್ತಿಗಳ ಮಾಹಿತಿ ಎಲ್ಲಿ ಸಿಗುತ್ತೆ ನಿಮಗೆ? ಧರ್ಮಸ್ಥಳ ಹೆಗಡೆ ಕೊಡಬೇಕಾ ನಿಮ್ಗೆ ಮಾಹಿತಿನ? ಅದನ್ನು ದೇವಸ್ಥಾನದಲ್ಲಿರೋರು ಕೊಡಬೇಕಾ? ಯಾರು ಕೊಡ್ಬೇಕು ನಿಮ್ಗೆ ಮಾಹಿತಿನ? ಅಲ್ಲ ಇಲ್ಲ, ಇವತ್ತು ಒಂದು ಸಾಕ್ಷಿ ಹೇಳಿ ಸಿಕ್ಕಿದೆ, ಸರ್. ಯಾವ್ದೋ ಒಂದು ಹೆಣದೊಂದು ಸಾಕ್ಷಿ ಸಿಕ್ಕಿದೆ ಅಲ್ಲಿ. ಅದು ಬೇರೆ ರೀ, ಹೆಣ ನಿಮಗೆ ಅದನ್ನ ಈಗ ಯಾವುದೇ ಬಂದು ಊರಿಗೆ ಹೋದಾಗ ಬಂದು ಅಲ್ಲಿ ಯಾವುದೇ ಊರಿಗೆ ಹೋದಾಗ ಊರಲ್ಲಿ ಕೂಡ ಸ್ಮಶಾನಗಳಿಲ್ಲ ಅಂತಂದ್ರೆ ಹೊಲಗಳಲ್ಲಿ ಊತಿರತಕ್ಕ ಹೆಣ್ಗಳು ನಮ್ಗೆ ಸಿಗುತ್ತೆ. ಅವನಿಗೆ ಗೊತ್ತಿರುತ್ತೆ, ಅವನಿಗೆ ಈ ಜಾಗದಲ್ಲಿ ಯಾವ ವ್ಯಕ್ತಿನ ಯಾರು ಮರ್ಡರ್ ಮಾಡಿದ್ರು, ಪದ ಪ್ರಯೋಗ ಸರಿ ಮಾಡ್ತೀರಾ ನೀವು? ಮರ್ಡರ್ ಮಾಡಿದ್ದೆ ಅಂತ ಪದ ಯಾಕೆ ಯೂಸ್ ಮಾಡ್ತೀರಾ? ನಿಮ್ಗೆ ಅದು ಸತ್ಯದ ಗೋಚರ ಇಲ್ಲ ಅಂದ್ಮೇಲೆ ಮರ್ಡರ್ ಆಗಿದೆ, ಅವ್ರ ಮೇಲೆ ರೇಪ್ ಆಗಿದೆ, ಅವ್ರು ಹಿಡ್ದಾಕಿದ್ದಾರೆ ಅಂತ ಯಾಕೆ ಹೇಳ್ತೀರಾ? ನಾವ್ ಹೇಳ್ತಾ ಇಲ್ಲ. ಬರೀ ಊಹಾಪೋಹಗಳು ಬೇಡ ಸರ್ ಗಂಗಾಧರ್, ಅಲ್ಲ, ಊಹಾಪೋಹಗಳು ಬಗ್ತಾ ಇದ್ದೀರಾ. ಆ ವ್ಯಕ್ತಿ ಏನಾದ್ರೂ ಒಂದೇ ಒಂದು ಸಣ್ಣ ಪ್ರಶ್ನೆ ಸರ್, ಒಂದು ಹೆಣ ಎತ್ಕೊಂಡು ಹೋಗೋದಕ್ಕೆ ಅಟ್ಲೀಸ್ಟ್ 4 ಜನ ಬೇಕು. ನಮಗೆ ಬಂದು ಗೊತ್ತಿರೋದು ಪ್ರಕಾರ 4 ಜನ ತಗೊಳೋದು ಹೆಣ ಹೊತ್ಕೊಳೋದು ಅಂತಾರೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೆಣ ತಗೊಳೋದು ಅಂತಂದ್ರೆ 100 ಹೆಣ ಊತಾಕಿದ್ದೀನಿ ಸರ್ ಅಂತಂದ್ರೆ ನಮ್ಮ ಮಾತಾ ಅದು. ಅವನೊಬ್ಬನೇ ಹೊತ್ಕೊಂಡು ಹೋಗಿದ್ರೆ ನಾನು ಹಾಗಾದ್ರೆ ಅವ್ರು ಸಹಪಾಠಿಗಳು ಯಾರು ನಿಮ್ಗೆ ಗೊತ್ತಿದ್ರೆ ಹೇಳ್ ಕಳ್ಸಿ. 4-5 ಜನ ಹೊತ್ಕೊಂಡು ಹೋಗಿರ್ಬೋದು ಅವ್ರ ಏನ್ ಸರ್? ನಿಜ. ಸಹಪಾಠಿಗಳು ಯಾರು ಹೇಳ್ ಕಳ್ಸಿ, ಹೇಳಕ್ ಹೇಳಿ. ಅವ್ರು ಪರವಾಗಿದ್ದಾರಲ್ಲ. ಇರ್ಬೋದು. ಹ್ಮ್ ಸುಮ್ಮನೆ ಹೇಳ, ನಾನು ಒಬ್ಬನೇ ಹೊತ್ಕೊಂಡು ಹೋಗಿದ್ದೀನಿ ನಾನು ಅಂತ ಹೇಳಲ್ಲ, ಊತಿದ್ದೀನಿ ಇಲ್ಲಿ ಅಂತ ಹೇಳವನೇ. ಹ್ಮ್ ಸರ್ ಒಂದ್ ನಿಮಿಷ ಹೇಳ್ತೀನಿ ಹೇಳಿ. ಇದೆಲ್ಲ ಪ್ಲಾಂಟೆಡ್ ಪ್ರೋಗ್ರಾಮ್ಗಳು. ನಿಮ್ ಟಾರ್ಗೆಟ್ ಏನ್ ಗೊತ್ತಾ ಹೇಳ? ನಿಮ್ ಟಾರ್ಗೆಟ್ ಏನಂತಂದ್ರೆ ಧರ್ಮಸ್ಥಳ, ಧರ್ಮದ ಜನಗಳ ಅಭಿಪ್ರಾಯ. ನೀವೇನಾದ್ರೂ ಜಸ್ಟಿಸ್ ಫೈಟ್ ಮಾಡಿ, ಫೈಟ್ ಮಾಡಕ್ ಸಮಸ್ಯೆ ಇಲ್ಲ, ನಾವು ಫೈಟ್ ಮಾಡೋದಕ್ಕೆ ಏನು ಆಕ್ಷೇಪಣೆ ಇಲ್ಲ. ನೀವು ಗನ್ ಇಟ್ಕೊಂಡು ಬೇರೆ ಮೇಲೆ ಭುಜದ ಗನ್ ಇಟ್ಕೊಂಡು ಇನ್ನೊಂದು ಯಾರು ಶೂಟ್ ಮಾಡ್ತಾ ಇದ್ದೀರಾ ನೀವು? ನಾವು ಯಾರು ಟಾರ್ಗೆಟ್ ಅಲ್ಲ. ನನಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವ್ರ ಮೇಲೆ ನಮಗೂ ಗೌರವ ಇದೆ, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹ್ಮ್ ಈಗ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಗೌರವ ಇದೆ, ಯಾರು ಕೊಲೆಗಾರ ಯಾರು? ಅದನ್ನ ಅದು ಗೊತ್ತಾಗತ್ತಂಗೆ ಯಾಕೆ ಮಾತಾಡ್ತೀರಾ? ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನ್ಯಾಯ ಸಿಗ್ಬೇಕನ್ನೋದೇ ನಮ್ಮ ಚಾನಲ್ ಉದ್ದೇಶ ಕೂಡ ಅದೇನೆ. ಈಗಲೇ ಯಾಕೆ ಮಾತಾಡ್ಬೇಕು ಅದನ್ನ? FSL ರಿಪೋರ್ಟ್ ಬರಲಿ. ನನ್ನನ್ನು ಪ್ರಶ್ನೆ ಮಾಡಿದ್ರಲ್ವಾ ಇವಾಗ? ಹ್ಮ್ ಇವತ್ತುವರೆಗೂ ಯಾಕೆ ಸರ್ ಎಷ್ಟು ಲಕ್ಷ ಎಷ್ಟು ಕೋಟಿ ಉಂಡಿ ದುಡ್ಡು ಬಂದೈತೆ? ಯಾಕೆ ಸರ್ ಓಪನ್ ಆಗಿ ಲೆಕ್ಕ ಹೇಳಲ್ಲ ನೀವು? ಹ್ಮ್ ಲೆಕ್ಕ ಯಾಕೆ ಸರ್ ಹೇಳಲ್ಲ? ಉಂಡಿ ದುಡ್ಡು ಎಷ್ಟು ಬಂತು? ಸಾರ್ವಜನಿಕ ತಳ ಅಂತಾನೆ ಅದು. ಕೊಡಿ ಸರ್ ಲೆಕ್ಕನ ಸಾರ್ವಜನಿಕರಿಗೆ. ಇಲ್ಲ. ಮತ್ತೆ ಯಾಕೆ ಕೊಡ್ಬಾರ್ದು ಹ್ಮ್ ಹೇಳಿ? ಯಾಕೆ ಕೊಡ್ಬಾರ್ದು ಹೇಳಿ? ಹ್ಮ್ ಕೊಡ್ಲಿ, ಲೆಕ್ಕ ಕೊಡಿ. ಇವತ್ತು ಸಾವಿರಾರು ಈಗ ಧರ್ಮಸ್ಥಳದ ಸ್ವಸಹಾಯ ಸಂಘ ಅಂತಾರೋ ಒಂದು ಫೈನಾನ್ಸ್ ಕಂಪನಿ ಇಟ್ಕೊಂಡು ಏನೋ ಹಣಕಾಸಿನ ಬಡ್ಡಿ ವ್ಯವಹಾರ ಮಾಡ್ತಾವ್ರಲ್ವ ಸರ್? ಹ್ಮ್ ಈಗ ಧರ್ಮಸ್ಥಳದಲ್ಲಿ ಆಡಳಿತ ವೈಖರಿ, ಅವ್ರ ರೀತಿ ನೀತಿಗಳು, ಅವರ ಹಣಕಾಸಿನ ವ್ಯವಹಾರಗಳು, ಅವರ ಮೋಡ್ ಆಫ್ ಆಪರೆಂಡಿ ಇದೆಯಲ್ಲ, ಅದು ಡಿಫರೆಂಟ್ ಸಿಗ್ಮೆಂಟ್, ಅದು ಬೇರೆನೇ ಸಿಗ್ಮೆಂಟ್ಗಳು. ಆ ಸಿಗ್ಮೆಂಟ್ ಇದಕ್ಕೆ ಹೋಲಿಸ್ಬೇಡಿ. ಇದು ಬೇರೆ ಅದು ಬೇರೆ. ನೀವು ಅದನ್ನ ಯಾಕೆ ತಂದೆ ಇಲ್ಲಿ ತರ್ತಾ ಇದ್ದೀರಾ? ಇಲ್ಲ ನಾನು ಹೇಳ್ತಾ ಇರೋದು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂದ್ರಲ್ವಾ, ಅದಕ್ಕೆ ನಾನು ಬಂದಿದ್ದು. ಇವಾಗ ಅಲ್ಲಿವರೆಗೂ ನಾನು ಮಾತಾಡಿರ್ಲಿಲ್ಲ. ಸಿಗ್ಮೆಂಟ್ ಬೇರೆ. ಸರ್, ಸರ್ಕಾರ ಯಾಕೆ ಸರ್ ಮನ್ನಾ ಮಾಡ್ಬೇಕು? ಎಷ್ಟೋ ಜನ ಸಾವು ಸಾಲ ತೀರ್ಸಕ್ಕಾಗಲ್ಲ, ಏನ್ ಹಾಕತಾ ಇದ್ದಾರೆ ಸರ್? ಅದು ಬೇರೆ ಟಾಪಿಕ್ ಸರ್. ಟಾರ್ಗೆಟ್ ಅನ್ನೋ ಪದ ಬಳಸಿದ್ರಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇದಾರೆ ಅದನ್ನ. ಎಂತ ಟಾರ್ಗೆಟ್ ಅನ್ನೋ ಪದ ಬಳಸಿದ್ರಲ್ಲ, ಹೌದು ಟಾರ್ಗೆಟ್ ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದಾರೆ. ದಟ್ ಇಸ್ ನಥಿಂಗ್ ಬಟ್ ಟಾರ್ಗೆಟ್ ಸರ್. ಯಾಕಂತಂದ್ರೆ ಸರ್ ಈಗ ಇಶ್ಯೂಸ್ ಬೇರೆನೆ. ಒಂದ್ ನಿಮಿಷ, ಅವ್ರು ಈ ಧರ್ಮಸ್ಥಳದಲ್ಲಿ ನಡೆದು ಬಂದ ದಾರಿ ಏನಿದೆ ಸರ್, ಈಗ ಬರೀ ಇವ್ರು ಕೆಡಕನ್ನು ಹೇಳ್ತಾರೆ. ಧರ್ಮಸ್ಥಳದಿಂದ ಒಳ್ಳೇದು ಆಗೇ ಇಲ್ವಾ? ಇಡೀ ಆಗಾರ ಪೂರ್ತಿ ಇಡೀ ಧರ್ಮಸ್ಥಳದಿಂದ ಇಡೀ ಭಾಳ ಜನರ ಬದುಕು ಏನೋ ಕೊಚ್ಚೋಗಿದೆ, ಭಾಳ ಜನರ ಬದುಕು ಹಾಳಾಗ್ಬಿಟ್ಟಿದೆ ಅನ್ನೋದಾದ್ರೆ ದಂಗೆಗಳಾಗೋದು ಕ್ರಾಂತಿ ಎಷ್ಟನೇ ಸ್ಥಾನ ಮುಚ್ಚಾಕಿಲ್ಲ ನಾವು? ಹೌದು ಸರ್, ಎಷ್ಟು ಜನ ಸತ್ತಿದ್ದಾರೆ ಸರ್? ನೇಣಾಟ ಸತ್ತಿದ್ದಾರೆ ಸಾಲ ಕಟ್ಟಕ್ಕಾಗ್ದಲೆ. ಅದು ಬೇರೆ ವಿಷಯ ಸರ್, ಅದು ಬೇರೆ ಟಾಪಿಕ್. ಅದನ್ನಂದ್ರೆ ಸಾವಿಗೆಲ್ಲ ಇವರೇ ಕಾರಣಕರ್ತರು ಅಂತ ಹೇಳ್ತೀರಾ ನೀವು? ಅಲ್ಲ, ಆ
ದುಡ್ಡು ಯಾರ್ದು? ಎಲ್ಲಿಂದ ಬಂತು ದುಡ್ಡು ಅದು? ಅಲ್ಲ ಆ ಕಾರಣ ಅದಕ್ಕೆಲ್ಲ ಇದು ಕಾರಣಕರ್ತರು ಅಂತ ಹೇಳ್ತಾರೆ, ಅದು ರಾಂಗ್ ಅದು ಅದು ರಾಂಗ್ ಅದು ಇದು ಕಾರಣ ಅಲ್ಲ. ನೀವು ಅಗರ್ ನಿಮ್ ಟಾರ್ಗೆಟ್ ಏನಾಯ್ತು, ನಿಮ್ ಟಾರ್ಗೆಟ್ ಹೇಳ್ತೀನಿ ಕೇಳಿ. ಅಗರ್ ನಿಮ್ ಟಾರ್ಗೆಟ್ ಏನು, ಅವರು ಧರ್ಮಸ್ಥಳದ ಹಣಕಾಸಿನ ವ್ಯವಹಾರ ಸರಿ ಇಲ್ಲ, ಅಲ್ಲಿ ಸಮಸ್ಯೆಗಳಿವೆ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀರಿ ನೀವು. ಸಮರ್ಥಿಸ್ಕೊತಾ ಇದ್ದೀರಿ ಅಂತ ನಾನು ಹೇಳಕ್ಕಾಗತ್ತಾ ಈಗ? ನೀವು ಧರ್ಮಸ್ಥಳ ಸರ್, ಈಗ ಧರ್ಮಸ್ಥಳದಲ್ಲಿ ಏನಾದ್ರೂ ಅನ್ಯಾಯ ಅಕ್ರಮಗಳಾಗಿದ್ರೆ ಅದಕ್ಕೆ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ಫೈಟ್ ಮಾಡಿ, ಈ ಫೈನಾನ್ಸ್ ಈ ಹಣಕಾಸಿನ ವ್ಯವಹಾರ ನಡೀತಾ ಇದೆಯಲ್ಲ, ಅದು ಬೇರೆ ಪ್ಲಾಟ್ಫಾರ್ಮ್ ಫೈಟ್ ಮಾಡಿ, ಲೀಗಲ್ ಫೈಟ್ ಮಾಡಿ. ಯಾಕೆ ಇಲ್ಲಿ ಎಷ್ಟು ಜನ ಚೀಟಿಂಗ್ ಕೇಸಲ್ಲಿ ಎಷ್ಟು ಜನಕ್ಕೆ ಒಳಗೋಗಿಲ್ಲ, ಫೈಟ್ ಮಾಡಿ. ಅದು ಬಿಟ್ಟು ಅದೆಲ್ಲೋ ಒಂದ್ ಕಡೆ ಆಗಿರೋ ಸಾವಿಗೆ ನೀವು ಅದನ್ನ ಗಂಡಿಟ್ಕೊಂಡ್ಬಿಟ್ಟು ಧರ್ಮಸ್ಥಳ ಕಾರಣಕರ್ತ ಅಂತ ಹೇಳೋದು ತಪ್ಪು. ಸಾಲ ವಸೂಲಿ ಮಾಡಕ್ಕೆ ಗುಂಪು ಗುಂಪಾಗಿ ಹೋಗ್ತಾರೆ, ಅದು ಬೇರೆ ವಿಷಯ ರೀ. ನೀವು ಯಾಕೆ ಬೇರೆ ಟಾಪಿಕ್ ತರಬೇಡಿ ಇಲ್ಲಿ ನೀವು. ಗಂಗಾಧರ್ ಅವ್ರೆ, ಈಗ ಇನ್ನ 8 ಜಾಗ ಅಳಿಬೇಕು, ಗೊತ್ತಾಗತ್ತೆ ಏನಂತ. ಏನನ್ಸುತ್ತೆ ಸರ್? 4 ಕಡೆ ಜಾಸ್ತಿ ಅಕ್ಕಪಕ್ಕ ಆಗಿದ್ರೆ ಏನ್ ಸರ್ ತಪ್ಪು? ಅಗಿಲಿ ಬಿಡಿ ಸರ್. ಅಲ್ಲ, ಈಗ ಕಂಪ್ಲೇಂಟ್ ಕೊಟ್ಟಿರೋ ಅನಾಮಿಕ ವ್ಯಕ್ತಿನ ಕೇಳೇ ಅವ್ರು ಕೆಲಸ ಮಾಡ್ತಾ ಇದಾರೆ. ಬಿಕಾಸ್ ಏನ್ ಕೇಳಿ, ಅವ್ರು ಕೇಳಿ, ಏನ್ ಗೊತ್ತಾ, ಆಗಲ್ಲಪ್ಪ ಅದು 8 ಅಡಿ 10 ಅಡಿ ತೆಗಿಯಕ್ಕೆ ಅಂತ ಹೇಳಿ ಇವ್ರಿಗೆ. ಈಗ ನಾಳೆ ದಿವಸ ಆತ ಹೇಳಬಾರ್ದಲ್ಲ, ಈಗ ನಾನು ತೋರಿಸಿದ ಜಾಗದಲ್ಲಿ ಇವ್ರು ಕರೆಕ್ಟ್ ಆಗಿ ಅಗಿಲಿಲ್ಲ ಅಥವಾ ನಾನು ಹೇಳಿದ್ ಬಿಟ್ಟು ಬೇರೆ ಜಾಗದಲ್ಲಿ ಆಗಿದ್ರು, ಆತನ ಕೇಳೇನೆ ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇರೋದು ಉತ್ಖನನ ಕಾರ್ಯನ. ಮಾಡ್ಲಿ ಸರ್. ನೋಡಿ ಸರ್, ನಾನು ಆ ವ್ಯಕ್ತಿ ಹೇಳ್ತಾನೆ ಅವನೇ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ತಾ ಇಲ್ಲ. ಅವನೇನಾದ್ರೂ ಇನ್ ಕೇಸ್ ಮಿಸ್ಲೀಡ್ ಮಾಡಿ ನಮ್ಮ ಸರ್ಕಾರದ ಒಂದು ಏನು ಅಧಿಕಾರಿಗಳನ್ನ ಏನಾದ್ರೂ ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಮಾಡಿದ್ರೆ ಅವನ ಮೇಲೆ ಶಿಕ್ಷೆ ಆಗ್ಲೇ. ಅಲ್ಲ, ಹಾಗೆ ಆಗತ್ತೆ. ಆತರ ಈ ತರದ್ದೆಲ್ಲ ಟೈಮ್ ವೇಸ್ಟ್ ಮಾಡಿ ಈ ತರದ ಆರೋಪ ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ. ಪ್ರಪಂಚ ನೋಡ್ತಾ ಇದೆ. ಯಾಕೆಂದ್ರೆ ನಮ್ಮ ವರ್ಲ್ಡ್ ವೈಡ್ ನಮ್ಮ ಕರ್ನಾಟಕ ಜನಗಳಿದ್ದಾರೆ, ನಮ್ಮ ಮಂಜುನಾಥ ಸ್ವಾಮಿನ ನಂಬಿರಂತ ಜನಗಳಿದ್ದಾರೆ ಅಲ್ವಾ ಸ್ವಾಮಿ? ಎಲ್ಲರೂ ನೋಡ್ತಾ ಇರೋದ್ರಿಂದ ಅವನು ಆತರ ಏನಾದ್ರೂ ಸುಳ್ಳು ಮಾಹಿತಿ ಕೊಟ್ಟು ಏನಾದ್ರೂ ದಿಕ್ಕು ತಪ್ಪಿಸಿ ಏನಾದ್ರೂ ಇವನು ಬೇಕು ಅಂತ ಮಾಡಿದ್ರೆ ಶಿಕ್ಷೆ ನಮ್ದೇನ್ ಗೊತ್ತಾ ಸರ್, ಒಂದು ವಿಚಾರ ಏನಂದ್ರೆ ಧರ್ಮಸ್ಥಳ ಅಥವಾ ದೇವರು ಅದಕ್ಕೂ ಇದಕ್ಕೂ ನಾವು ಮಾತಾಡ್ತಿರೋದಕ್ಕೆ ಯಾವ್ದು ಸಂಬಂಧ ಇಲ್ಲ. ಯಾಕಂತಂದ್ರೆ ಅದೇ ಬೇರೆ ಇದೇ ಬೇರೆ. ಗಂಗರಾಜು ಅವರೇ, ಒಂದು ಹೇಳ್ಬಿಡ್ತೀನಿ ಕೇಳಿ. ಇವತ್ತು ತಾರೀಕು 31 ಅಶ್ವಮೇಘ ಟಿವಿ ಸಾಯಂಕಾಲ 6:15 ಗಂಟೆ ಈಗ ಆಯ್ತಾ, ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಈ ವ್ಯಕ್ತಿ ಇದು ಬೋಗಸ್ ಅಂತ ಪ್ರೂವ್ ಆಗ್ಲಿಲ್ಲ ಅಂತಂದ್ರೆ ಹೇಳಿ, ನಾನು ಮಾಧ್ಯಮ ಬಿಟ್ಬಿಡ್ತೀನಿ, ನಾನು ವೃತ್ತಿ ಬಿಟ್ಬಿಡ್ತೀನಿ. ನಾನು ಬೋಗಸ್ ಅಂತ ಬರ್ಕೊಳ್ಳಿ ನೀವು. ಈಗ ಡೇಟ್ ವೈಸು 6:15 ಗಂಟೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಅಶ್ವಮೇಘ ಚಾನಲ್ ಕೂಡ ಸಾಕ್ಷಿ. ಅದಕ್ಕೆ ಒಂದು ದಿನ ಬರುತ್ತೆ, ನಿಮ್ಗೆ ಜನ ನಗ್ತಾರೆ. ಪೊಲೀಸ್ ಬಗ್ಗೆ ನಗ್ತಾರೆ ಜನ. ಸರ್, ಈಗ ನಾವು ಬೋಗಸ್ ಅಂತ ಹೇಳ್ಬಿಟ್ಟು ತನಿಖೆ ದಿಕ್ಕು ತಪ್ಪಬಾರ್ದು. ತನಿಖೆ ಯಾವ್ದು ಪ್ರೂವ್ ಆಯ್ತು ಸರ್? ಬೇಡ ಸರ್, ಯಾವ್ದು ಪ್ರೂವ್ ಆಯ್ತು ಸರ್? ಯಾವ್ದು ಪ್ರೂವ್ ಆಯ್ತು ತೋರಿಸಿ. ಇವತ್ತು ತೆಗೆದಿದ್ದಾರೆ, ಪ್ರೂವ್ ಆಗ್ಬೇಕು. ಇಟ್ ವಿಲ್ ಟೇಕ್ ಟೈಮ್. ಇವತ್ತು ಪ್ರೂವ್ ಆಗಲ್ಲ. ಬಾಡಿ ಒಂದು ಮೂಲೆ ಸಿಕ್ತಿದ್ದಂಗೆ ಆಯ್ತು, ನೋಡ್ತಾ ಇರಿ ನೀವು ಅದಕ್ಕೆ ಸಾಕ್ಷಾತ್ಕರಿಸಿ. ನೀವು ನೋಡ್ತಾ ಇರಿ. ಇವತ್ತು ತಾರೀಕು 31/37/2025 ತಾರೀಕು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಾನು ವಾಸುದೇವರಾವ್ ಕಶ್ಯಪ್ ಅಂತ ಓಪನ್ ಡಿಕ್ಲೇರ್ ಮಾಡ್ತೀನಿ ಇವತ್ತು. ಅವ್ನು ಹೇಳೋದು ಬೋಗಸ್ ಅಂತ ಹೇಳಿ ಸಾಬೀತಾಗತ್ತೆ, ಬರ್ಕೊಳ್ಳಿ ನೀವು. ಸರ್, ಅದಕ್ಕೆ ಕ್ಲೀನ್ ಚಿಟ್ ಕೊಡಕ್ಕೆ ರೆಡಿ ಮಾಡ್ಕೊಂಡವ್ರೆ ಅಂತ ಆಯ್ತು SIT ಅವರು. ನೀವೆಲ್ಲ ಪ್ರಕಾರ ಹಂಗಾರೆ ಅವರೆಲ್ಲ ಆರಂಭದಲ್ಲಿ ಮಾಡಕ್ಕಾಗದೇ ಇಲ್ಲ, ಎಲ್ಲ ಹೇಳೋದಕ್ಕಾಗಲ್ಲ, ಪ್ರೂವ್ ಮಾಡಕ್ಕಾಗಲ್ಲ. ಅವ್ನು ಪ್ರೂವ್ ಮಾಡಕ್ಕಾಗಲ್ಲ ರೀ. SIT ಕ್ಲೀನ್ ಚಿಟ್ ಕೊಡ್ಬೇಕು. ನನ್ನ ಹೇಳಿಕೆಗೂ SIT ಹೇಳಿಕೆಗೂ ಸಂಬಂಧ ಇಲ್ಲ ಗಂಗಾಧರ್. ನನ್ನ ಹೇಳಿಕೆಗೂ SITಗೂ ಸಂಬಂಧ ಇಲ್ಲ ಗಂಗರಾಜು. ಅಲ್ಲಲ್ಲ ಗಂಗರಾಜು, ನೀವು ರಾಂಗ್ ಹೇಳ್ತಿದ್ದೀರಾ. ನನ್ನ ಹೇಳಿಕೆಗೂ SIT ಹೇಳಿಕೆಗೂ ಸಂಬಂಧ ಇಲ್ಲ. ನಾವು ವಿಶ್ಲೇಷಣೆ ಮಾಡ್ತೀವಿ, ಆಗತ್ತಾ ಆಗಲ್ಲ, ಗಂಗರಾಜ್ ಅವರೇ ಪ್ರಕಾರ ನಡೀಲಿಲ್ಲ ಅಂತ ಹೇಳ್ತೀವಿ. ವಾಸುದೇವ್ ಸರ್ ಹೇಳ್ತಾ ಇರೋದು ಅವರ ವೈಯಕ್ತಿಕ ಅಭಿಪ್ರಾಯ. SIT ಹಿಂಗ್ ಮಾಡತ್ತೆ ಹಂಗ್ ಮಾಡತ್ತೆ ಅಂತ ಅವ್ರು ಹೇಳ್ತಾ ಇಲ್ಲ. ಅದು ಅವ್ರು ನರೇಟ್ ಮಾಡ್ತಿಲ್ಲ, ಹಿಂಗೆ ಹೇಳುತ್ತೆ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಾವು ಮುಂದೆ ಏನಾಗುತ್ತೆ ಅಂತ ಹೇಳಕ್ ತನಿಖೆ ಆಗಲಿ ಹೇಳ್ತೀವಿ. ನೀವ್ ಹೆಂಗ್ ಆಸೆ ಇಟ್ಕೊಂಡಿದ್ದೀರಿ? ನೀವ್ ಹೆಂಗ್ ಗಂಗರಾಜು, ನೀವ್ ಹೆಂಗ್ ಆಸೆ ಇಟ್ಕೊಂಡಿದ್ದೀರಿ? ಪ್ರೂವ್ ಆಗ್ಲಿ, ಧರ್ಮಸ್ಥಳಕ್ಕೊಂದು ಕೆಟ್ಟ ಹೆಸರು ಬರಲಿ, ಧರ್ಮಸ್ಥಳ ಸರ್ವನಾಶ ಆಗಲಿ, ಲೆಫ್ಟಿಸ್ಟ್ ಕ್ಯಾಪಿಟಲಿಸಮ್ ವರ್ಕೌಟ್ ಆಗಲಿ ಅಂತ ಏನ್ ಆಸೆ ಪಡ್ತಿದ್ದೀರಾ? ನಾವು ಆಸೆ ಏನ್ ಪಡ್ತೀವಿ ಗೊತ್ತಾ ಹೇಳಿ? ಯಾವ್ದು ಗಲೀಜು ಧರ್ಮಸ್ಥಳಕ್ಕೆ ಬರೋದು ಬೇಡ, ಧರ್ಮಸ್ಥಳ ಸ್ವಲ್ಪ ಕ್ಲೀನ್ ಆಗ್ಲಿ, ಸ್ವಚ್ಛವಾಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವನಿಗೆ ಕೆಟ್ಟ ಹೆಸರು ಬರಲಿ. ಏನ್ ಸರ್, ತಪ್ಪು ಮಾಡಿದ ವ್ಯಕ್ತಿಗೆ ಅವ್ನು ಏನ್ ಮಾಡ್ತಾನೆ? ಎಸ್ಕೇಪ್ ಆಗಿ ಓಡೋಗ್ತಾನ ಅವನು. ಇಲ್ಲ, ಯಾರು ಅವ್ನು ಹಿಂದೆ ಇರೋರೆಲ್ಲ ಪ್ಲಾಂಟೆಡ್ ಪ್ರೋಗ್ರಾಮ್ಗಳು.
ಹಿಂದೆ ಇದಾರಲ್ಲ, ಹಿಂದೆ ಕೂತ್ಕೊಂಡು ಮಾಡಿಸ್ತಿದಾರಲ್ಲ ಅವರೆಲ್ಲ ಪ್ಲಾಂಟೆಡ್ ಪ್ರೋಗ್ರಾಮ್ಗಳು ಅವ್ರದೆಲ್ಲ. ಎಲ್ಲದೂ ಇದೆ, ತಗೊಂಡ್ ಬರ್ತಾರೆ. ಎಸ್ಕೇಪ್ ಆದವ್ರನ್ನ ಯಾರು ಬಿಡಲ್ಲ ಹಂಗೆಲ್ಲ. ಅಲ್ಲ ಅವ್ನು ಹಿಂದೆ ಇರೋರೆಲ್ಲ ಯಾರು ಅಂತ ಗೊತ್ತಿದೆ ನಮ್ಗೆ. ಸರ್ಕಾರ ಆದೇಶ ಮಾಡಿದೆ, ತನಿಖೆ ಆಗಲಿ, ಯಾವನ್ ಎಸ್ಕೇಪ್ ಆಗಿ ಎಲ್ಲೂ ಹೋಗಕ್ ಆಗಲ್ಲ. ಒಂದಲ್ಲ ಒಂದ್ ಕಡೆ ಸಿಗ್ತಾನೆ, ಶಿಕ್ಷೆ ಆಗಲಿ. ನಾವು ಏನ್ ಶಿಕ್ಷೆ ಆಗತ್ತೆ ಸರ್? ಅವ್ನು ಎಸ್ಕೇಪ್ ಆಗ್ತಾನೆ ಬಿಡಿ, ಇಲ್ಲ ಕಾನೂನು ಪ್ರಕಾರ ನಾನು ಕೊಟ್ಟಿದ್ದಷ್ಟೇ ದೂರ ಅಂತ. ಇಲ್ಲ ಅಕ್ಯೂಸ್ ಅಂತ ಮಾಡೇ ಇಲ್ಲ, ಅವನ ಅಪರಾಧಿ ಅಂತ ಮಾಡೇ ಇಲ್ಲ ಸರ್. ಈಸ್ ಓನ್ಲಿ ಟೇಕನ್ ಆಸ್ ಇನ್ಫಾರ್ಮರ್. ಓಕೆ ಗಂಗರಾಜ್ ಅವರೇ, ಈಗ ಇನ್ನ 8 ಜಾಗದಲ್ಲಿ ಉತ್ಖನನ ಕಾರ್ಯ ನಡಿಬೇಕು. ಫೈನಲ್ ಆಗಿ ಏನ್ ಹೇಳ್ತೀರಿ ಕ್ವಿಕ್ ಆಗಿ? ಸಿಗಲಿ, ಖಂಡಿತ ಇದು ಒಂದು ತನಿಖೆ ಮಾಡ್ಲಿ, ಪಾರದರ್ಶಕವಾಗಿ ತನಿಖೆ ಆಗ್ಲಿ. ಅವನು ಎಲ್ಲಿ ತೋರಿಸ್ತಾನೆ ಆ ಜಾಗಗಳನ್ನ ಇವರು ಅವನು ಎಷ್ಟು ವಿಸ್ತೀರ್ಣದಲ್ಲಿ ಅಗಿತಾನೆ ಅದನ್ನು ಮಾಡ್ಲಿ ಅವರು. ಯಾಕಂದ್ರೆ ನಾಳೆ ಅವನು ಅಲಿಗೇಷನ್ ಮಾಡ್ತಾನೆ, ಇಷ್ಟೀಗ ಆಗಿರ್ಲಿಲ್ಲ ಮಾಡ್ತಾನೆ. ನೀವ್ ಹೇಳಿದ್ ಕರೆಕ್ಟ್ ಅದು. ಅದಕ್ಕೋಸ್ಕರ ನಮ್ಮ ತನಿಖಾಧಿಕಾರಿಗಳು ಅವ್ನು ಏನ್ ಹೇಳ್ತಾರೆ ಅದಕ್ಕೆ ಇನ್ನ 5 ಅಡಿ ಈ ಕಡೆಗೆ ಆಗಿದ್ದಾನೆ ಅಂತಾರ, ಅದನ್ನ ಮಾಡ್ಲಿ, ತನಿಖೆ ಆಗಲಿ. ಕೊಲೆ ಬುರುಡ ಸಿಗ್ತಾವ ಇಲ್ವಾ? ಬುರುಡ ಸಿಕ್ಲಿಲ್ಲ ಅಂತಾದ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವನು ತಲೆ ಬುರುಡ ಬಿಚ್ಚಿಸ್ತಾರೆ. ಅರ್ಥ ಆಯ್ತಲ್ಲ? ತಪ್ಪು ಮಾಹಿತಿ ಕೊಟ್ಟು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ ಈ ಒಂದು ಧರ್ಮಸ್ಥಳದ ತನಿಖೆ. ಗಂಗರಾಜು ನೋಡಿ ಹೇಳ್ತೀನಿ ಕೇಳಿ, ಇವಾಗ ಇರೋ ತಂಡದಲ್ಲಿ ಇರತಕ್ಕಂಥ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು, ನೆನ್ಪಿಟ್ಕೊಳ್ಳಿ, ಎಲ್ಲ ಸಾಲಿಡ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಅಧಿಕಾರಿಗಳು. ಅವನೇನಾದ್ರೂ ಆ ವ್ಯಕ್ತಿ ಏನಾದ್ರೂ ಇವ್ರ ಜೊತೆಗೆ ಆಟ ಆಡ್ತಿದ್ದಾನೆ ಗೊತ್ತಾಯ್ತು ಅಂತಾರೆ, ಅವ್ರ ಹಿಂದೆ ಇದ್ದಾರಲ್ಲ ಪ್ಲಾಂಟೆಡ್ ಪ್ರೋಗ್ರಾಮ್ಗಳು ಮಾಡೋರಲ್ಲ, ಅವ್ರೆಲ್ಲರಿಗೂ ಬಿಸಿನೀರು ಕಾಯಿಸ್ಬಿಡ್ತಾರೆ. ಗೋಡೆ ಬಿಸಿನೀರು ಕಾಯಿಸ್ತಾರೆ, ನೆನ್ಪಿಟ್ಟು ಗೋಡೆ ಬಿಸಿನೀರು ಕಾಯಿಸ್ತಾರೆ ಅವ್ರನ್ನ. ಸರ್ ಅವ್ರಿಗೂ ಶಿಕ್ಷೆ ಆಗಲಿ. ನಾನು ಏನ್ರಿ ಇದು? ಈಗ ಒಂದು ಧರ್ಮಸ್ಥಳಕ್ಕೆ, ಒಂದು ಧರ್ಮಕ್ಷೇತ್ರಕ್ಕೆ ನಾವು ಪ್ರಕರಣ ನಡೆದಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ನು ಇನ್ಕ್ಲೂಡಿಂಗ್ ಅಲ್ಲಿ ಯಾರಿದ್ದಾರೆ ಮುಖ್ಯಸ್ಥರು ಅವರು ತಗೊಂಡು ಒಳಗಾಕಿ, ನಮ್ದೇ ಆಕ್ಷೇಪಣೆ ಇಲ್ಲ. ಸಪೋರ್ಟ್ ಯಾರಿದ್ದಾರೆ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ತಾ ಇದಾರೆ, ಯಾವ ರೀತಿ ಸಹಕಾರ ಕೊಡ್ತಾ ಇದಾರೆ ಇವರಿಗೆ ಮಾಡ್ಲಿ. ತನಿಖೆ ಆಗ್ಬೇಕು, ಉನ್ನತ ಮಟ್ಟದ ತನಿಖೆ ಈಗ ನಡೀತಾ ಇದೆ, ನಡೀಲಿ ಸರ್. ತನಿಖೆ ಹಾಗೆ ನಡೀತದೆ, ಹೀಗೆ ನಡೀತದೆ, ನೀವೆಲ್ಲ ಬೇಡ ನಾವು. ಯಾಕೆ ನೀವೇ ಹೇಳ್ತಾ ಇರೋದು ಅದನ್ನ, ನೀವೇ ಹೇಳ್ತಾ ಇರೋದು ಇನ್ ಸ್ವಲ್ಪ ಅಗಲ ಮಾಡಿ, ಇನ್ ಸ್ವಲ್ಪ ಜಾಸ್ತಿ ತೆಗೀರಿ, ಪಕ್ಕದಲ್ಲಿ ಕಡೆ ತೆಗೀರಿ ಅಂತ ಹೇಳ್ತಿದ್ದೀರಾ. ಅಂದ್ರೆ ನೀವೇ ಪ್ರತ್ಯಕ್ಷದರ್ಶಿ ತರ ನೀವೇ ಮಾತಾಡ್ತಿದ್ದೀರಾ. ಒಂದ್ ನಿಮಿಷ ನಾಳೆ ಅವನು ಅಲಿಗೇಷನ್ ಮಾಡ್ತಾನೆ. ನಾನು ಅದಕ್ಕೆ ಹೇಳಿದ್ದು ಮಾಡ್ಲಿಲ್ಲ ಅಂತಾನೆ. ಇಲ್ಲ, ಅದಕ್ಕೆ ಅಧಿಕಾರಿಗಳು ಆತನ ಕೇಳಿದ್ರೆ ನೆಕ್ಸ್ಟ್ ಸ್ಪಾಟಿಗೆ ಮೂವ್ ಆಗ್ತಾರೆ. ಆತ ಓಕೆ ಅಂದ್ಮೇಲೆ ನೆಕ್ಸ್ಟ್ ಸ್ಪಾಟಿಗೆ ಹೋಗೋದು. ಸರ್ ನಾವ್ ಯಾವ ಪಾರ್ಟಿ ಕಟ್ಗೆ ನಮಗೂ ನಿಮ್ಗೂ ಏನಾಗ್ಬೇಕಾಯ್ತು ಸರ್? ನಾವ್ ಯಾವ ಪಾರ್ಟಿ ಅಲ್ಲ, ನಮ್ಗೆ ಇಷ್ಟ ಬಂದ ನನಗೆ ಓಟ್ ಹಾಕ್ತೀವಿ, ನಾವ್ ಇಷ್ಟ ಬಂದ ನಾನು ಸ್ಪಾಟ್ ಅಂತ ಹೇಳಿದೆ ಗಂಗರಾಜ್ ಅವರೇ. ಸ್ಪಾಟ್ ನೆಕ್ಸ್ಟ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಆತ ಓಕೆ ಅಂದ್ಮೇಲೆ ಹೋಗ್ತಾರೆ. ಆ ವ್ಯಕ್ತಿ ಖಂಡಿತ ಹೇಳ್ತೀನಿ ನೋಡಿ, ಆ ವ್ಯಕ್ತಿ ಇವನ್ ಹೇಳಿದ ಕಡೆ ಏನೋ ನೋಡಿ ಸರ್, ಇಲ್ಲಿ ಆಗಿರ್ಲಿಲ್ಲ, ಇಲ್ಲಿ ಇಷ್ಟೇ ಆಗಿದೆ, ಅದ್ರ ಬೇಕು ಅಂತ ಅಲ್ಲಿರ್ಲಿಲ್ಲ, ನಾಳೆ ಅಲಿಗೇಷನ್ ಮಾಡ್ತಾನೆ, ಮತ್ತೆ ಪ್ರಯತ್ನ ಪಡ್ಬೇಕಾಗತ್ತೆ ನಾಳೆ. ನಿಜ. ಅದಕ್ಕೆ ಈಗಲೇನೆ ಅವನು ತೆಗಿತೀನಪ್ಪ, ಇನ್ನ 1 ಅಡಿ ತಗೋ, ಇನ್ನ 1.5 ಅಡಿ ತೆಗಿತೀವಿ, ತಗೋ ಹೋಗು. ಯಾಕೆಂದ್ರೆ ಒಂದು ಅಂತ್ಯ ಆಡ್ಬೇಕು. ತಪ್ಪಾಗಿದೆಯೋ ಸರಿ ಇದೆಯೋ, ಇವನ್ ಹೇಳಿದ್ದು ಸರಿನೋ ಇಲ್ಲ ಇವನ್ ಹೇಳಿದ್ದು ತಪ್ಪು, ನಿಜ, ಅದು ಜನಕ್ಕೆ ಗೊತ್ತಾಗ್ಬೇಕು. ನಮ್ಮ ಕೋಟ್ಯಾಂತರ ಭಕ್ತರಿದ್ರೆ ಧರ್ಮಸ್ಥಳಕ್ಕೆ ಹೌದು, ಅವ್ರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು. ಯಾವ ರೀತಿ ಇಲ್ಲ ಧರ್ಮಸ್ಥಳದಲ್ಲಿ ತಪ್ಪಾಗಿಲ್ಲ, ಇವರಿಂದ ತಪ್ಪಾಗಿಲ್ಲ ಅನ್ನೋ ಸಂದೇಶ ಹೋಗ್ಬೇಕು. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬಾರ್ದು. ನಮ್ಮದು ಅದೇ ಇದೆ. ಹಾಗಂತ ತಪ್ಪು ಮಾಡಿದ ವ್ಯಕ್ತಿಗೆ ನಾವು ರಕ್ಷಣೆ ಕೊಡಕ್ ಹೋಗ್ಬಾರ್ದು. ಓಕೆ ಥ್ಯಾಂಕ್ ಯು ಗಂಗರಾಜ್ ಅವರೇ, ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. FSLಗೆ ಟೀಮ್ಗೆ ಸ್ಯಾಂಪಲ್ಸ್ ಹೋಗುತ್ತೆ, ಅದರಲ್ಲಿ ಅದು ಗಂಡದ ಹೆಣ್ಣದ ಯಾವ ಏಜ್ ಗ್ರೂಪ್ದು ಎಲ್ಲ ಗೊತ್ತಾಗುತ್ತೆ. ಬಟ್ ಈಗ ಆರಂಭದಲ್ಲಿ ವೈದ್ಯರು ಹೇಳಿರೋದು ಅದು ನೋಡ್ತಿದ್ದಂಗೆ ಇದು ಪುರುಷರದು ಅಂತ ಹೇಳ್ತಾರೆ. ಆ ಥರ ನೋಡ್ತಿದ್ದಂಗೆ ಗೊತ್ತಾಗುತ್ತಾ ಇದು ಮೇಲ್ ಸ್ಕೆಲಿಟನ್ನು ಇದು ಫೀಮೇಲ್ ಸ್ಕೆಲಿಟನ್? ಯಾಕಂತಂದ್ರೆ FSLs ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ದೇ ಹ್ಯಾವ್ ಎ ಸ್ಕ್ರೀನಿಂಗ್ ಎಕ್ಸ್ರೇ ಲುಕ್ ಇರುತ್ತೆ. ಅವರು ಬರೀ ಇದೇ ನೋಡಲ್ಲ ಸರ್, ಪ್ರತಿ FSL ರಿಪೋರ್ಟ್ ಹೆಂಗೆ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಓವರಲ್ ಆಗಿರುತ್ತೆ, ಒಂದು ದಟ್ ಈಸ್ ಒಂದು ಸೈನ್ಸ್, ವೆರಿ ಗುಡ್ ಸೈನ್ಸ್. FSL ಓದೋದೇ ಕಷ್ಟ ಆ್ಯಕ್ಚುಲಿ. ಏನು ಸೈನ್ಸ್ ಅಂದರೆ ಅದರೊಳಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಅದೊಂದು ಕ್ರೈಮ್ ನಡೆದಾಗ FSL ಬರುತ್ತೆ, ಫೋಟೋಗ್ರಾಫಿ ತೊಗೋತಾರೆ. ಫೋಟೋಗ್ರಾಫಿ ತೊಗೊಂಡಾಗ ನಿಮ್ಗೆ ಕೆಲವುದು ನಿಮಗೆ ಸ್ಪಾಟಲ್ಲಿ ಸಿಗದೇ ಇರ್ಬೋದು, ಫೋಟೋಗ್ರಾಫಿ ಸಿಗುತ್ತೆ. ಫೋಟೋ, ಬ್ಲಡ್ಡಿನ ಮಾರ್ಕ್ಗಳು, ಅಥವಾ ಬೈ ಚಾನ್ಸ್ ಅವನೇ ಅಂದರೆ ಕಿವಿಗೆ ಏನಾರು ಹತ್ತಿ ಹಾಕೊಂಡಿದ್ರೆ ಆ ಹತ್ತಿ ಬಡ್ಡು, ಅದು ಕನ್ನಡಕ ಹಾಕೊಂಡು ಕನ್ನಡಕ ಹೊಡೆದೋಗಿದ್ರೆ, ಫಿಂಗರ್ ಪ್ರಿಂಟ್ಸು ಬೈ ಚಾನ್ಸ್ ಬಾಡಿ ಟಚ್ ಆಗಿದ್ರೆ ಮರ್ಡರ್ ಮಾಡ್ತಿರ್ಬೇಕಾದ್ರೆ ಆ ಫಿಂಗರ್ ಕೂಡ ನಿಮ್ಗೆ ಸಿಗುತ್ತೆ ಬಾಡಿ ಮೇಲೆ. ಯಾವುದು
ವಿಕ್ಟಿಮ್ದಾಗಲಿ ಅಥವಾ ಅಕ್ಯೂಸ್ ಆಗಲಿ ಸಿಗುತ್ತೆ. FSL ಈಸ್ ವಂಡರ್ಫುಲ್ ಸೈನ್ಸ್ ಅದು ಆ್ಯಕ್ಚುಲಿ. ಬಟ್ ನಾನು ಹೇಳೋದಿಷ್ಟೇ ಅಂದೆ FSLಗೆ ಸುಮ್ಮನೆ ಕನ್ಕ್ಲೂಷನ್ ಬರಬಾರ್ದು, ಇಲ್ಲಿ ಬರಬಾರ್ದು. ಅಷ್ಟು ಉತ್ಥಾನ ಮಾಡಿ ತದನಂತರ ಅದಕ್ಕೊಂದೊಂದು ಸಪ್ರೇಟ್ ಭಾಗ. ಎವ್ರಿಥಿಂಗ್ ಶುಡ್ ಬಿ ಕೆಪ್ಟ್ ಅಂಡರ್ ಸೀಕ್ರೆಟ್. ಹೌದು. ಇಲ್ಲದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ನಮ್ಮ ಜನ ಭಾಳ ಸ್ಮಾರ್ಟು. ಊಹಾಪೋಹಗಳು ಬೇಗ ಊಹಾಪೋಹಗಳು ಹಿಂಗೆ ಸಿಕ್ತಂತೆ, ಹಿಂಗೆ ಮೂಳೆ ಹಿಂಗಿತ್ತಂತೆ. ನಮ್ಗಳಿಗೆ ಏನಾಗತ್ತೆ ಸಮಸ್ಯೆ ಹೇಳ್ತೀವಿ ಸರ್. ಎಲ್ಲೋ ಒಂದು ಕಡೆ ಮಾಧ್ಯಮ ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡೋ ಮಾಧ್ಯಮಗಳೇ ಬೇರೆ. ನೀವು ಹುಡುಕ್ತಾ ಇರೋದು ಏನು ಗೊತ್ತಾ, ನೀವು ಇದಕ್ಕೆ ಹುಡುಕ್ತಿಲ್ಲ, ಯು ನಾಟ್ ಲುಕಿಂಗ್ ಫಾರ್ TRP, ಯು ಲುಕಿಂಗ್ ಫಾರ್ ಹಕೀಕತ್. ಹೌದು, ವಾಸ್ತವಿಕತೆ ನೋಡೋಣ, ಅದ್ರ ಬಗ್ಗೆ ವರ್ಕೌಟ್ ಮಾತುಕತೆ ಅಂತ ಅಂತೀರಿ. ಕೆಲವು ಮಾಧ್ಯಮ ಹುಚ್ತಾ ಇರುತ್ತಲ್ಲ, ನೀವು ತೆಗೆದು ನೋಡಿ ಯೂಟ್ಯೂಬ್ನಲ್ಲಿ. ಅವ್ನು ಯೂಟ್ಯೂಬಲ್ಲಿ ಹೆಂಗೆ ಹೇಳ್ತಾನಂತಂದ್ರೆ ತಲೆ ಒಳಗೆ ಇಂಜೆಕ್ಟ್ ಮಾಡ್ತಿದ್ರು ಆ ಫಿಲ್ಮ್ ಥರ. ಅದು ಒಂಥರ ಇಂಜೆಕ್ಟ್ ಭಾಳ ಜನರು ಸಿಗುತ್ತೆ ಸರ್. ನಾನು ಭಾಳ ಜನ ಕೇಳ್ತಾರೆ ಏನಾಗುತ್ತೆ ಸರ್ ಸೌಜನ್ಯ ಕೇಸ್ ಅಂತಾರೆ. ಮುಗಿದೋಯ್ತು ಅದು ಅಧ್ಯಾಯ. ಯಾವಾಗ ಒಂದು ಅವಕಾಶ ಇತ್ತು ಸೌಜನ್ಯ ಕೇಸಲ್ಲಿ, ಏನು ಅವಕಾಶ ಇತ್ತು ಅಂತಂದರೆ ಕಮಿಟಿಗೆ ಹಾಕೋಬೇಕಾಯ್ತು ಅವರು. ಸರಿ ತೀರ್ಪು ಬಂದಮೇಲೆ ದರ್ ಇಸ್ ಎ ರಿವೈಸ್ ಕಮಿಟಿ ಅಂತ ಹಾಕೊಂಡಿದ್ದಿದ್ರೆ ಇನ್ವೆಸ್ಟಿಗೇಷನ್ ಆಗೋದು. ಫೈಲೂರು CBI ಫೈಲೂರು ಆಯ್ತು, ಅದೆಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮದು ಉದ್ದೇಶ ನ್ಯಾಯ ಕೊಡಿಸ್ಬೇಕು ಅನ್ನೋದಾಗಿದ್ದರೆ ವೈ ಸೌಜನ್ಯ? ದೆರ್ ಆರ್ ಲಾಟ್ ಆಫ್ ಪೀಪಲ್. ಇವಾಗಿನ ಪ್ರಕಾರ ಹೋದಾಗ, ಈಗಿನ ಪ್ರಕರಣ ಈಗ ಹೋದಾಗ, ಇವತ್ತಿನ ಒಂದು ಫ್ರೇಮ್ ತೊಗೊಳಕ್ಕೆ ಹೋದಾಗ ನಿಮಗೆ 100 ಜನ ಹೆಣ್ಣುಗಳಿದೆ ಅಂತ ತಿಳ್ಕೊಳ್ಳಿ. ಈಗಿನ ಪ್ರಕರಣಕ್ಕೆ ಹೋದಾಗ ಸೌಜನ್ಯ ಶೇಡ್ ಡೌನ್ ಆಯಿತು. ಈಗಿನ 100 ಹೆಣ ನಾನು ಹೂತಾಕಿದ್ದೀನಿ ಅಂತಂದಾಗ 100 ಹೆಣ್ಣುಗಳು ಯಾರ್ದು, ಅವ್ರ ಪಾತ್ರಗಳೇನು, ಎಲ್ಲಿಂದ ಬಂದರು, ಅವರು ಕ್ರೈಮ್ ಅಕರೆನ್ಸ್ ಆಗಿದ್ದಲ್ಲಿ ಯಾವ್ಯಾವ ಊರಿನವರು, ಅದು ಇಂಪಾಸಿಬಲ್ಲು. ಅದು ಒಂದು ನಮ್ಗೆ ಗೊತ್ತಿರೋ ಮಟ್ಟಿಗೆ, ಯೂಶಲಿ ನನಗೆ ಗೊತ್ತಿರೋ ಮಟ್ಟಿಗೆ, ಉದಾಹರಣೆ ನಿಮ್ದು ಯಾವುದೊಂದು ಊರು ಅಂತ ಇಟ್ಕೊಳ್ಳಿ, ನಿಮ್ಮ ಸಂಬಂಧಪಟ್ಟವ್ರು ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಹೊಲದಲ್ಲೋ ಗದ್ದೆನಲ್ಲೋ ಸಮಾಧಿ ಮಾಡ್ತೀರಿ. ಅದು ಸಿಗ್ಬೋದು, ಸಿಗದೇನೆ ಇರ್ಬೋದು ಇಲ್ಲಿ. ಅದು ಬಟ್ ನಿಮ್ಗೆ ಗೊತ್ತಾಗತ್ತೆ ಮಾರ್ಕು, ನಾನು ಇಲ್ಲಿ ಮಾಡಿದ್ದೀನಿ ಅಂತ. ಬೈ ಚಾನ್ಸ್ ಏನಾದರೂ ಹೊಲ ಗದ್ದೆಗಳು ಪ್ರಕೃತಿ ವಿಕೋಪ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ, ನೀವು ಎಲ್ಲಿ ಸಮಾಧಿ ಮಾಡಿದ್ರೆ ಕೂಡ ಗೊತ್ತು ಸಿಗಲ್ಲ. ಹೌದು, ಆಮೇಲೆ ರೈಟ್ ರಾಂಗ್. ಎಸ್ ನೀವು ಎಲ್ಲಿ ಸಮಾಧಿ ಮಾಡಿದ್ರು ಗುರ್ತು ಸಿಗಲ್ಲ ಅದು. ಹೌದು. ಆ ಥರ ಬಂದಾಗ ನೀವು 120-30 ವರ್ಷಗಳ ನಂತರ ಮಳೆ ಬರಲೇ ಇಲ್ವಾ, ಬಿರುಗಾಳಿ ಬರಲೇ ಇಲ್ವಾ, ಗಿಡಗಳು ಬೆಳ್ಕೊಳ್ಳೇ ಇಲ್ವಾ, ಪೊದೆಗಳು ಬರಲೇ ಇಲ್ವಾ, ನದಿ ಪ್ರಪಾತ ಬರಲೇ ಇಲ್ವಾ, ಕೋವಿಡ್ ಟೈಮ್ನಲ್ಲಿ ಏನೂ ಆಗಲೇ ಇಲ್ವಾ, ಹಾಗಿದ್ದಾಗ ನೀನು ಅಕ್ಯೂರೇಟಾಗಿ ಇಲ್ಲಿಯೇ ಬರ್ತೀಯ ಯಾಕೆ? ಲಾಜಿಕಲ್ ನಮ್ಗೆ ಒಂದು ಉತ್ತರ ಬೇಕು, ನಮಗೆ ಒಂದು ಲಾಜಿಕಲ್ ಎಂಡ್ ಬೇಕು ಸರ್. ಎಸ್ ಇಲ್ಲೇ ಮಾಡಿದೆ ಅಂದರೆ ಮಾರ್ಕಿಂಗ್ ಹಿಂಗೆ ಅವ್ನು ತೋರಿಸ್ತಿದ್ದಾನಲ್ಲ, ಮಾರ್ಕಿಂಗ್ ಹಿಂಗೆ ಇಂಥ ಕಡೆನೇ ಮಾಡಿದ್ದೀನಿ ಅಂತ. ಹಾಗಾದ್ರೆ 15-20 ವರ್ಷ ಬಿಟ್ಟ ಮೇಲೆ ನನಗೇನು ಆ ಥರ ಏನು ದಿವ್ಯದೃಷ್ಟಿ ಇದೆಯಾ ನಾನು ಇಲ್ಲೇ ಮಾಡಿದ್ದೀನಿ ಅಂತ ಹೇಳೋಕ್ಕೆ, ಅಥವಾ ಅದೇನೋ ಫೋಟೋ ಗೀಟೋ ತೊಗೊಂಡು ಮಾಡ್ಕೊಳ್ಳೋದಕ್ಕೆ? ಎಷ್ಟು ಚೇಂಜ್ ಆಗುತ್ತೆ ಒಂದು ಕಾಡದ ಮೇಲೆ, ಎಷ್ಟು ಬದಲಾವಣೆ ಆಗುತ್ತೆ ಸರ್. ಅಲ್ಲ, ಅದೇ ಡೌಟ್ ನನಗೂ ಇರೋದು. ಈಗ ಊರಿಗೆ ಹೋದ್ರೇನೆ ಗೊತ್ತಾಗಲ್ಲ. ಈಗ ಒಂದು 10 ವರ್ಷ ಬಿಟ್ಟು ನಾವು ಹೋದ್ರೆ ಯಾವ ರೋಡ್ ಎಲ್ಲಿತ್ತು ಗೊತ್ತಾಗಲ್ಲ. ಇನ್ನು ಕಾಡು ಅಂತ ಅಂದಮೇಲೆ ಎಲ್ಲೋದ್ರು ಎಲ್ಲ ಕಡೆ ಬರೀ ಮರ ಗಿಡಗಳೇ ಇರುತ್ತೆ. ಎಕ್ಸಾಕ್ಟಾಗಿ ಆತ ನಾನು ಇದೇ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ, ಅದು ಆಫ್ಟರ್ 20 ಇಯರ್ಸ್ ಬಂದು ಅದೇ ಸ್ಪಾಟ್ ಅಂತ ಹೇಗೆ ತೋರಿಸಕ್ಕೆ ಸಾಧ್ಯ ಅನ್ನೋವಂಥದ್ದು ನೋಡಿ. ವೆರಿ ಗುಡ್ ಲಾಜಿಕಲ್ ಸರ್. ಈಗ ನಾವೆಲ್ಲ ಹುಟ್ಟು ಬಂದಿದ್ದು ಕುಗ್ರಾಮದಿಂದ. ಕುಗ್ರಾಮದೊಳಗೆ ಬರೀ ಎತ್ತಿನ ಗಾಡಿ ಹೋಗೋಕೆ ಅವಕಾಶ ಇತ್ತು. ಹೌದು. ಆ ರೆಡ್ ಬಸ್ ಗಾಡಿ ಬಂತಂದ್ರೆ ಆ ಜಾಗಕ್ಕೆ ಹೋಗ್ದೇನೆ ಅಕ್ಕಪಕ್ಕದಲ್ಲಿ ತಗಲೋದು, ಇದು ಬಿದಿರು ಪೊದೆಗಳೆಲ್ಲ ಗಿಡಗಳೆಲ್ಲ ತಗಲೋದು ನಂಬಿದೆ ನಮಗೆ. ವೆನ್ ವಿ ಟ್ರಾವೆಲಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಟು ಸಿಟಿ. ಈಗ ಗಾಡಿಗಳು ಚೇಂಜ್ ಆಯಿತು, ಹೈವೇ ರೋಡ್ಗಳಾಯ್ತು, ಎಲ್ಲ ಆಯಿತು. ಸ್ವಲ್ಪ ರೋಡ್ ಒಂದು 20 ಅಡಿ ರೆಡಿ 30 ರೋಡ್ ಮಾಡಿದ್ದಾರೆ, ರಸ್ತೆ ರೋಡ್ಗಳು ಹೊಲಗಳಿಗೆ. ಅಲ್ಲಿ ಹೋದಾಗ ಭಾಳಷ್ಟು ಬದಲಾವಣೆ ಆಗಿದೆ. ಪಂಚಾಯತಿ ಬದಲಾವಣೆ ಇದೆ, ಮನೆಗಳು ಚೇಂಜ್ ಆಗಿದೆ, ಗುಡಿಸುಗಳೆಲ್ಲ ಮನೆಗಳಾಗಿದೆ, ಗುಡಿಸುಗಳೆಲ್ಲ ಹಟ್ಟಿಗಳಾಗಿದೆ, ಆಶ್ರಯ ಯೋಜನೆ ಬಂದಿದೆ, ಎಲ್ಲ ಬಂದಿದೆ. ಅರೆ ಮರ ಊರೇ ಬದಲಾದ್ಮೇಲೆ ನೀನು ಎಲ್ಲಿ ಹುಡುಕ್ತೇನೆ ನಿಂದು ಅಂತ, ನಿಮ್ಮ ಜಮೀನೇ ಸಿಗಲ್ಲ ಕೆಲಸಲ್ಲಿ. ಹೌದು. ಈ ಜಮೀನು ಏನಾದರೂ ತಹಸೀಲ್ದಾರು ಕಂದಾಯ ಭವನದಿಂದ ಅಕ್ವೈರ್ ಆಗಿದ್ದರೆ ಯಾವ್ದಾದ್ರು ಸ್ಕೀಮಿಗೆ, ನಿಮ್ಮ ಜಮೀನೇ ಸಿಗಲ್ಲ. ಹುಡುಕ್ಬೇಕು ನಿಮ್ಮ ಜಮೀನು ಎಲ್ಲಿದೆ ಅಂತ. ಯಾವ್ದಾರು ಒಂದು ಸೈಟ್ ಬುಕ್ ಮಾಡಿರುತ್ತೆ ಅಂದ್ಕೊಳ್ಳಿ, ಸಣ್ಣ ಜಾಗ, 1 ಎಕರೆ ಜಮೀನು ಜಾಗ ಹುಡುಕ್ತೀರಿ ಸರ್ ನೀವು ಹೋಗ್ಬಿಟ್ಟಲ್ಲಿ ಸೈಟ್ ಒಳಗೆ. ನಮ್ಮ ಸೈಟ್ ಎಲ್ಲಿ ಬರುತ್ತೆ ಅಂತ, ನಮ್ಮ ಸೈಟ್ ಎಲ್ಲಿ ಬರುತ್ತೆ ಅಂತ ಜಾಗ ಹುಡುಕ್ತೀರಿ ನೀವು. ಹಾಗಿದ್ದ ನಾನು ಇಷ್ಟೇ ಕೇಳೋದು ಲಾಜಿಕಲ್ ಎಂಡಿಂಗು. ಮನುಷ್ಯನ ತಾರ್ಕಿಕ ಯಾವುದು? ಎಲ್ಲೂ ಎತ್ತ ಹೆಂಗೆ ಅಂತ ಬರುತ್ತೆ ತಾರ್ಕಿಕ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ನೀನು ಸುಮಾರು 15-20 ವರ್ಷಗಳ 2006 ತಗೊಳ್ಳೋಣ, ಊತಾಕಿದೆ. ಈಗ ಊತಾಕಿದೆ ಅಂದಾಗ ಆಯಿತು, ನೀನು ಊತಾಕಿದೆಯಾ ಸರಿ, ನೀನು ಊತಾಕಿದೆಯಾ ಹೆಣ್ಗಳು ತೋರಿಸ್ತೀಯ ಅಂತ ಒಂದು ಪಾರ್ಟ್ ತೊಗೋಣ. ಈಗ ಅವನು ನನ್ನ ಕ್ರೈಮ್ ಮಾಡಿದೆ ಅಂಥೇಳಿ ಅವನು ಈಗ ನಾನು ಯಾರೋ ಮಾಡಿದ ಅಪರಾಧಕ್ಕೆ ನಾನು ಶಾಮೀಲಾದೆ ಅಂತ ಹೇಳ್ತಾನಲ್ಲ, ಅದಕ್ಕೆ ಅವ್ನು ಲಾಜಿಕಲಿ ಎಂಡ್ ಕೊಡಬೇಕು, ಸಾಕ್ಷೀಕರಿಸಬೇಕು, ಯಾರಿದ್ರು ನನ್ನ ಹಿಂದ್ಗಡೆ ಅಂತ ಹೇಳಬೇಕು. ಇವತ್ತು ಯಾವುದೋ ಒಂದು ಕೊಲೆ ಮೋಟಿವೇಶನ್ ಆದಾಗ ಅಷ್ಟು ಜನಗಳು ಕೂಡ
ಏನೋ ಇವರೆಲ್ಲ ಬಂದ್ಬಿಟ್ಟು ಅಷ್ಟು ಜನಕ್ಕೆ ಹೆಣಕ್ಕೆ ಅವರೇ ವಾರಸ್ದಾರ ಆಗ್ತಾರಾ? ಅವ್ರು ಇವನ ಪಾತ್ರ ಏನು ಮತ್ತೆ ಆಗ ಇವನೇನು ಅಪಾಯಿಂಟೆಡ್ ಬೈ ದಿ ಗ್ರಾಮ ಪಂಚಾಯತಿನಾ ಅಥವಾ ಇವನು ಹೆಂಗೆ ಅಲ್ಲಿ ಪಿಕ್ಚರ್ ತೊಗೊಂಡ? ಈಗ ಅವ್ನು ಏನೋ ಕತೆಗಳು ಬಂದು ಹುಟ್ಕೊಂಡಿದೆ, ಕತೆಗಳು ಅಂದರೆ ಗೊತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅವ್ನು ಯಾವುದೋ ಊರಿಂದ ಬಂದ, ಒಂದು ಕ್ಲೀನ್ ಮಾಡೋದಕ್ಕೋಸ್ಕರ ಕರ್ಸ್ಕೊಂಡ್ರು, ಇಬ್ಬರು ಅಣ್ಣ ತಮ್ಮದಿರು ಬಂದರು ಅಂತ ಎಲ್ಲ ಶುರು ಆಗಿದೆ. ಬಟ್ ಅದನ್ನ ಚೆಕ್ ಮಾಡೋದು ಯಾರು? ವೇರ್ ಇಸ್ ಇಸ್ ಆಧಾರ್ ಕಾರ್ಡ್? ಈಸ್ ಇ ವೋಟರ್? ವೋಟ್ ಹಾಕಿದ್ದೆ ಎಲ್ಲಿ? ಎಲ್ಲ ಲಾಜಿಕಲ್ ಎಂಡ್ ಆಗುತ್ತೆ. 14 ವರ್ಷದಿಂದ ವೋಟ್ ಎಲ್ಲೂ ಹಾಕಿಲ್ವ ಅವನೆಲ್ಲೂ ಅಜ್ಞಾತವಾಸಿ ಇದ್ದೆ, ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಎಲ್ಲಿ ಮೇರೆ ಆಗಿದ್ದ? ಇದೆಲ್ಲ ಇನ್ವೆಸ್ಟಿಗೇಷನ್ ನನಗೆ ಕೇಳೋ ಪ್ರಕಾರ ಇದೆಲ್ಲ ಉತ್ಖನನ ಮಾಡೋಕ್ಕೆ ಮುಂಚೆನೇ ಆಗಬೇಕಾಗಿತ್ತು. ಅವ್ನು ಯಾರು, ಎಲ್ಲಿಂದ ಬಂದ ಅಂತ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಅವ್ನು ಇನ್ವೆಸ್ಟಿಗೇಷನ್ ಮಾಡಿದರೆ ಆ ಇನ್ವೆಸ್ಟಿಗೇಷನ್ಗೆ ಒಂದು ಸೊಗಸು ಬರೋದು, ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ರೂಪ ಬರೋದು. ಸ್ಟ್ರೈಟವೇ ಅವನು ಯಾರೋ ಹಪಾಪಿ ಏನದು ಬಂದ್ಬಿಡ್ತು, ಮುಖ್ಯಮಂತ್ರಿ ಆದೇಶ ಕೊಟ್ಟರು, SIT ಆಯಿತು, ತಕ್ಷಣ ಆಕ್ಟಿವೇಟ್ ಆಗಿಬಿಟ್ರು. ಸರ್ ಫೀಲ್ಡ್ ರೆಡಿ ಮಾಡ್ಕೊಳ್ಳಿಲ್ವಲ್ಲ ಇವರು? ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ಫೀಲ್ಡ್ ರೆಡಿ ಆಗುತ್ತೆ, ಒಂದು ಫುಟ್ಬಾಲ್ ಬೇಕಾದ್ರೆ ಫೀಲ್ಡ್ ರೆಡಿ ಆಗುತ್ತೆ, ರೆಡಿನೇ ಮಾಡ್ಕೊಳ್ಳಿಲ್ವಲ್ಲ ಸರ್? ಒಂದು ಏನಷ್ಟ ಒಂದು ಕಾರ್ಯಕ್ರಮ ಆದಾಗ ಒಂದು ಅರಮನೆ ಗ್ರೌಂಡಲ್ಲಿ ನೆಲ ರೆಡಿ ಮಾಡ್ತಾರೆ, ಶಾಮೇಲೆ ಕಟ್ತಾರೆ. ಏನು ಮಾಡಿದ್ರೆ ಸೀದಾ ಹೋಗ್ಬಿಟ್ರೆ ಇಂಥ ಕಡೆ ಮಾಡಿದೆ ಅಂತ ಹಾಕ್ತಾನೆ ಅವನು, ಮೂರ್ಖಾನೆ ಬುದ್ಧಿವಂತಾನ ಅವನು. ನಿಜ ಸರ್. ಈಗ ಇನ್ನೂ 8 ಜಾಗದಲ್ಲಿ ಉತ್ಖನನ ಕಾರ್ಯ ನಡಿಬೇಕು. ಅದರ ಜೊತೆಗೆ ಈಗ ಒಂದು ವೇಳೆ ಈಗ ವೈದ್ಯರು ಹೇಳಿರೋ ಪ್ರಕಾರ ಅದು ಪುರುಷಂದೇ ಆಗಿರಲಿ ಅಥವಾ ಮಹಿಳೆದು ಅಂತ ಏನಾದರೂ ರಿಪೋರ್ಟಲ್ಲಿ ಗೊತ್ತಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಗಂಭೀರತೆ ಪಡ್ಕೊಳ್ಬೋದು ಕೇಸು ಫೈನಲ್ ರಿಯಾಕ್ಷನ್ ಹೇಳ್ಬಿಡ್ತೀವಿ ಸರ್. ನೋಡಿ ಸರ್, ಅಲ್ಲಿ ಅವರು FSL ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ವಾಸ್ತವಿಕತೆ ರಿಪೋರ್ಟ್ ಕೊಡ್ತಾರೆ. ಈ ಮೂಳೆ ಗಂಡಸ್ದ ಹೆಂಗಸ್ದ, ಈ ಮೂಳೆಗೆ ಏನಾದರೂ ಒಂದಕ್ಕೊಂದು ಶಾಸ್ತ್ರ ಇದೆ, ವಿಧಿ ವಿಜ್ಞಾನ ಪ್ರಕ್ರಿಯೆ ಮತ್ತು ಕ್ರಿಯೆ ಅಂತಿದೆ. ಇದು ಒಂದು ಇಷ್ಟು ಹೈಟ್ ಇದೆ, ಇಷ್ಟು ತೂಕ ಇದೆ, ಇಷ್ಟು ಎತ್ತರ ಇದೆ, ಇಷ್ಟು ಬರ್ಬೋದು ಅಂತೆಲ್ಲ ಒಂದು 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 ದರ್ ಇಸ್ ಎ ಮ್ಯಾಥಮೆಟಿಕಲ್ ಕ್ವಶನರೀಸ್ಗಳಿವೆ. ತೂಕ ಇಷ್ಟಿರ್ಬೋದು, ಈ ಹೈಟಿಗೆ ಇಷ್ಟು ತೂಕ ಇರ್ಬೋದು, ಅದು ಅಂದಾಜೆ. ಇದು ಗಂಡ ಹೆಣ್ಣ ಅಂದಾಜು, ಕ್ವಶನರಿ 2, ಕ್ವಶನರಿ 3 ಇದೆಲ್ಲ ಬರಿಬೋದು. ಬಟ್ ಆ ವ್ಯಕ್ತಿ ಎಲ್ಲೋ ಮಿಸ್ಸಿಂಗ್ ಆಗಿರೋ ವ್ಯಕ್ತಿ ಅವನೇ ಅಂತ ಹೇಳೋಕ್ಕೆ FSL ಆಗಲ್ಲ. ಓಕೆ ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇನ್ನು 8 ಜಾಗದಲ್ಲಿ ಉತ್ಖನನ ಕಾರ್ಯ ನಡಿಬೇಕಿದೆ. ಸೊ ನಾಳೆ 7ನೇ ಸ್ಪಾಟಿಗೆ ಟೀಮ್ ಹೋಗುತ್ತೆ, ಉತ್ಖನನ ಕಾರ್ಯ ಮಾಡುತ್ತೆ. ಸೊ ಏನೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ, ಮತ್ತೇನಾದರೂ ಅವಶೇಷಗಳು ಪತ್ತೆ ಆಗುತ್ತಾ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.